ಎಲ್ಲರಿಗೂ ಶಂಕರ ಜಯಂತಿ ಶುಭಾಶಯಗಳು. ನಾವು ಬೆಳಗ್ಗೆಯಿಂದ ಶಂಕರದ್ದು ನೆನಪಿನಲ್ಲಿ 3 ಕಾರ್ಯಕ್ರಮಗಳು ಮಾಡಿದ್ವಿ. ಬೆಳಗ್ಗೆ ನಮ್ಮ ಟೈಮ್ 8 ಗಂಟೆಗೆ ನಮ್ಮ ಜರ್ಮನಿ ಹಾಗೂ ಫ್ಲಾರಿಡಾದಲ್ಲಿ ನಮ್ಮ ಮಕ್ಕಳು ಇದ್ದರು ಸೇರಿದ್ರು. ಅವರುಗಳ ಜೊತೆ ಒಂದು ಸಂಸ್ಕೃತ ಭಾರತಿ ಪುಸ್ತಕಗಳಿವೆ, ಬಹಳ ಚೆನ್ನಾಗಿರುತ್ತೆ. ಸಂಸ್ಕೃತಿ ಸರಿತಾ ಅಂತ ಭಾರತೀಯ ವಿದ್ಯಾಭವನದ ಪುಸ್ತಕಗಳು. ಅದರಲ್ಲಿ ಒಂದು ಬುಕ್ ಅಲ್ಲಿ ಬೇಸಿಕ್ಸ್ ಆಫ್ ಶಂಕರಾಚಾರ್ಯ ಜೀವನ ತುಂಬಾ ಸಂಕ್ಷಿಪ್ತವಾಗಿ ಒಂದೂವರೆ ಪುಟದಲ್ಲಿತ್ತು. ಅದನ್ನ ಮಕ್ಕಳಿಗೆ ಓದಿದ್ವಿ, ಹೇಳಿದ್ವಿ, ಅಂಡ್ ದೆನ್ ಅವ್ರ ಪ್ರಶ್ನೆಗಳನ್ನ ಆನ್ಸರ್ ಮಾಡಿದ್ವಿ. ಆಮೇಲೆ ಸಂಜೆ ಹೊತ್ತು ಬಹಳ ಒಳ್ಳೆ ಕಾರ್ಯಕ್ರಮಗಳು. ರಮ್ಯಾ ಅಂತ ಇಲ್ಲೇ ಲೇಕ್ ಫಾರೆಸ್ಟ್ ಇದ್ದಾರೆ, ಆರೆಂಜ್ ಕೌಂಟಿಯಲ್ಲಿ. ಅವರು ಬಹಳ ಚೆನ್ನಾಗಿ ಪ್ರೆಸೆಂಟೇಶನ್ ಮಾಡಿದ್ರು ಆನ್ ದಿ ಆರಿಜಿನ್ಸ್ ಆಫ್ ಶಂಕರ ಆನ್ಸಿಸ್ಟರ್. ಇಲ್ಲಿ ಅವ್ರದ್ದು ಆದಿಶೇಷ ಇಂದ ಹಿಡಿದು ಪತಂಜಲಿ ತನಕ ಬಂದು, ಅದಾದ್ಮೇಲೆ ಶಂಕರರ ತನಕ ಬಂದು, ಅದಾದ್ಮೇಲೆ ಬಹಳ ಚೆನ್ನಾಗಿ ಸಂಕ್ಷಿಪ್ತವಾಗಿ ಹೇಳಿದ್ರು. ಪ್ರೆಸೆಂಟೇಶನ್ ಸ್ಲೈಡ್ಸು ಬಹಳ ಚೆನ್ನಾಗಿತ್ತು. ಎಲ್ಲ ಅವರು ಡಿಸ್ಕೋರ್ಸಸ್ ಪ್ರವಚನಗಳನ್ನ ಕೇಳಿದ್ದನ್ನ ತುಂಬಾ ಚೆನ್ನಾಗಿ ಪಿಕ್ಚರ್ ಮುಖಾಂತರ ಡಿಪಿಕ್ಟ್ ಮಾಡಿದ್ರು. ನನ್ನ ಮಕ್ಳಿಗೂ ಬಹಳ ಇಷ್ಟ ಆಯ್ತು. ಅದಾದ್ಮೇಲೆ ಆಮೇಲೆ ಶ್ರೀನಿ ಶಂಕರರ ಕಾಮಿಕ್ ಬುಕ್ ಓದಿದ, ಬಹಳ ಚೆನ್ನಾಗಿ ಓದಿದ್ರು. ಶ್ರೀನಿ ಇಸ್ ಒನ್ ಆಫ್ ಅವರ್ ಬೆಸ್ಟ್ ಸ್ಟೋರಿ ಟೆಲರ್ಸ್ ಹಿಯರ್, ಸೊ ಕಿಡ್ಸ್ ರಿಯಲಿ ಲೈಕ್ ಇಟ್. 30 pages ಕಾಮಿಕ್ ಮುಗಿಸಿದ್ವಿ. ಸೊ ಮಕ್ಕಳಿಗೆ ಇನ್ನೊಂದು ಸೆಷನ್ ಬೇಡ. ಆಕ್ಚುಲಿ ಈ ಟೈಮ್ ಅಲ್ಲಿ 4 ಪೀಠಗಳಿಗೆ, ಶಾರದಾ ಪೀಠ ಹಾಗೂ ದ್ವಾರಕ, ಬದ್ರಿನಾಥಿಂದ ಜ್ಯೋತಿರ್ಮಠ ಹಾಗೂ ಪುರಿ, ಆಮೇಲೆ ಕಂಚಿಕಾಮಕೋಟಿ ಎಷ್ಟು ತೋರ್ಸೋಣ ಅಂತ ಅನ್ಕೊಂಡಿದ್ದೆ. ಬಟ್ ಒಂದೇ ದಿನ ಸ್ವಲ್ಪ ಜಾಸ್ತಿ ಆಗುತ್ತೆ ಮಕ್ಕಳಿಗೆ ಅಂತ. ಆ ಟೈಮ್ ಅಲ್ಲಿ ದೊಡ್ಡವ್ರ ತುಂಬಾ ಕ್ವಶನ್ಸ್ ಇತ್ತು. ರಮ್ಯಾ ಅವ್ರದ್ದು ಸೆಷನ್ ಆದ್ಮೇಲೆ ಜನರಲಿ ನಮಗೂ ಜಿಜ್ಞಾಸೆಗಳಿದೆ. ಏನು ಅವರ ಮಿಸ್ಟಿಕ್ ಲೈಫ್, ಬಹಳ ಒಂಥರ ಮಿಸ್ಟೀರಿಯಸ್ ಲೈಫ್. 32 ವರ್ಷ ಅವರು ಎಷ್ಟು ಸಾಧನೆ ಹೇಗ್ ಮಾಡೋರು ಅನ್ನೋದ್ರ ಬಗ್ಗೆ ತಿಳ್ಕೊಳಕ್ಕೆ ನಮಗೂ ಸ್ವಲ್ಪ ಇದೆ. ಅಂದ್ರೆ ನಾವ್ ಯಾರು ಬೃಹಸ್ಪತಿಗಳಲ್ಲ, ನಮ್ಗೆ ಏನ್ ಗೊತ್ತಿದೆ ಅಂತ ಹಂಚ್ಕೋತೀವಿ, ಏನ್ ಗೊತ್ತಿಲ್ಲ ಅದನ್ನ ಮೇ ಬಿ ವಿಲ್ ಲುಕ್ ಇಟ್ ಅಪ್. ಅಂಡ್ ಹೇಳ್ಬಿಟ್ಟು ನಾನು ಲೈಕ್ ಟು ಇಂಟ್ರೊಡ್ಯೂಸ್ ರಮ್ಯಾ, ಹೂ ಡಿಡ್ ದ ಪ್ರೆಸೆಂಟೇಷನ್ ಅರ್ಲಿಯರ್. ಈಸ್ ಫ್ರಮ್ ಆರೆಂಜ್ ಕೌಂಟಿ, ಕ್ಯಾಲಿಫೋರ್ನಿಯಾ. ಅರವಿಂದ್ ಇಸ್ ಫ್ರಮ್ ಅರ್ವೈನ್. ಮಂಜು ವಾಸ್ ಲಿವಿಂಗ್ ಇನ್ ಕ್ಯಾಲಿಫೋರ್ನಿಯಾ, ಬೆಂಗಳೂರಲ್ಲಿ ಇದ್ದಾರೆ. ಹಾಗೂ ಶ್ರೀನಿವಾಸ್ ಮೂರ್ತಿ ಇವರು ಟಾರೆನ್ಸ್ ಅಲ್ಲಿ ಇದ್ದಾರೆ. ಕಾರ್ತಿಕ್ ಈ ಜಾಯಿನ್ಸ್ ಫ್ರಮ್ ಫೀನಿಕ್ಸ್, ಅರಿಜೋನಾ. ಕಾರ್ತಿಕ್ ಸದ್ಯ ಕ್ಯಾಮ್ರಾ ಆಫ್ ಆಗಿದೆ, ಪರವಾಗಿಲ್ಲ. ಸೊ ಹೇಳ್ಬಿಟ್ಟು ನಾನು ರಮ್ಯಾ ನಿಮ್ಗೆ ಫಸ್ಟ್ ಸ್ಟಾರ್ಟ್ ಮಾಡಕ್ ಹೇಳ್ತೀನಿ. ಸೊ ಅವರು ಇವರು ಒಂದು ಕ್ವಶನ್ ಕೇಳಿದ್ರು, ಅದಕ್ಕೆ ಪಾರ್ಷಿಯಲ್ ಆನ್ಸರ್ ಸಿಕ್ತು, ಫುಲ್ ಆನ್ಸರ್ ಸಿಕ್ಕಂಗೆ ಅವ್ರಿಗೆ, ಯಾಕಂದ್ರೆ ಮಕ್ಕಳು ಸ್ವಲ್ಪ ಡೀಟೇಲ್ ಆಗ್ಬಿಡುತ್ತೆ. ಅವರು ಕ್ವಶನ್ ಕೇಳಿದ್ರಿ, ಕೇರಳದಲ್ಲಿ, ಇವರು ಕೇರಳದಲ್ಲೇ ಬಂದಿದ್ದಲ್ವಾ, ಗೀತಾ ಅವ್ರು ಕೇಳಿದ್ರು, ಗೀತಾ ಅವರು ಜಾಯ್ನ್ ಆಗ್ತಾರೆ. ಕೇರಳದಲ್ಲಿ ಸಾಮಾನ್ಯವಾಗಿ ನಂಬೂದ್ರಿ ಸ್ತ್ರೀಯವರು ವೈಟ್ ಹಾಕೋತಾರಲ್ಲ, ಅದಕ್ಕೆ ಏನಾದ್ರು ಸಿಗ್ನಿಫಿಕೆನ್ಸ್ ಇದೆಯಾ? ವಿತ್ ಆತರ ಏನಿಲ್ಲ ಅಲ್ವಾ? ನನಗೆ ಗೊತ್ತಿಲ್ಲ ಶ್ರೀಧರ್ ಅವರೇ, ಬಟ್ ಇರಬಹುದು. ಯಾಕಂದ್ರೆ ಅವ್ರು ತುಂಬಾನೇ ವೈಟ್ ಪ್ರಿಫರ್ ಮಾಡ್ತಾರಲ್ಲ, ಇರಬಹುದು. ಬಟ್ ನನ್ಗೆ ಅಷ್ಟು ಐಡಿಯಾ ಇಲ್ಲ. ಬಟ್ ಅದು ನಾನು ಒಬ್ರು ಅಂದ್ರೆ ಮೋಹಿನಿ ಆಟಂ ಅಂತ ಅವ್ರೊಂದು ಡಾನ್ಸ್ ಫಾರ್ಮ್ ಇದೆ ಅವ್ರದ್ದು, ಅಲ್ಲಿಂದ ಬಂದಿರೋದು. ಮೋಹಿನಿ ಆಟಂಗೆ ನೀವು ವೈಟ್ ಸ್ಯಾರಿನೇ ಉಟ್ಕೋಬೇಕು, ವೈಟ್ ಈಸ್ ಪ್ರಿಫರಬಲ್ ಯೂಶಲಿ. ಅಂದ್ರೆ ದಿಸ್ ಇಸ್ ಮೈ ಅಂಡರ್ಸ್ಟ್ಯಾಂಡಿಂಗ್, ಐ ಡೋಂಟ್ ನೋ ವೆದರ್ ಇಟ್ ಇಸ್ ಕರೆಕ್ಟ್ ಆರ್ ನಾಟ್. White indicates knowledge. White also indicates purity. Purity, when we will get purified, it will only through knowledge. So the only thing that soul carries ahead is knowledge. Maybe to represent that, they would use that white thing, white and gold specifically. Gold itself, in gold, which according to astrology, gold is represented by Jupiter, Brihaspati, nim heldange. So maybe the combination of it also the reason. And Lakshmi Devige Shukracharya also is represented as white. Yake Shukracharya is though Brihaspatiಗೆ ತುಂಬಾ ಜ್ಞಾನ ಇದೆ, ತುಂಬಾ ಅಂದ್ರೆ ಅಪಾರ ಜ್ಞಾನ ಇದೆ ಅವ್ರಿಗೆ. ಎಷ್ಟು ಜ್ಞಾನ ಇದೆಯೋ ಅಷ್ಟು ಒಂದು ಏನ್ ಹೇಳ್ತಾರೆ, ಹೀಸ್ ಔದಾರ್ಯತೆ, ಅವ್ರಿಗೆ ಅಷ್ಟು ಔದಾರ್ಯತೆ ಇದೆ, ಎಲ್ಲ ಜ್ಞಾನ ಹಂಚ್ಬೇಕು ಅಂತ. ವೆನ್ ಇಟ್ ಕಮ್ಸ್ ಟು ಶುಕ್ರಾಚಾರ್ಯ, ಅವರು ಗಳಿಸಿದ್ದಾರೆ, ಅವ್ರು ಸಾಧನೆ ಮಾಡಿ ಗಳಿಸಿದ್ದಾರೆ. ಅವ್ರಿಗೆ ಜ್ಞಾನ ಬರ್ಲಿಲ್ಲ, ಬಟ್ ಅವ್ರು ಸಾಧನೆ ಮಾಡಿ ಗಳಿಸಿದ್ದಾರೆ. ಸೊ ಹಾಗಾಗಿ if you compare Brihaspati and Shukracharya, it is the Shukracharya
who he's more ಏನ್ ಹೇಳ್ತಾರೆ, he has he's ಅಂದ್ರೆ ಹಾರ್ಡ್ ವರ್ಕಿಂಗ್ ಪರ್ಸನ್. ನಾವ್ ಹೆಂಗ್ ಹೇಳ್ತೀವಿ, ಹೌ ಡು ವಿ ಅಡೋರ್ ಅ ಪರ್ಸನ್ ಹೂ ವರ್ಕ್ಸ್ ವೆರಿ ಹಾರ್ಡ್. ಬೃಹಸ್ಪತಿ ಅವ್ರಿಗೆ ಬಂದಿದೆ, ದೇವರ ಒಂದು ಅನುಗ್ರಹದಿಂದ ಬಂದಿದೆ, ಮಹಾವಿಷ್ಣು ಅನುಗ್ರಹದಿಂದ. ಬಟ್ ಶುಕ್ರಾಚಾರ್ಯರ್ಗೆ ಅದು ಬರ್ಲಿಲ್ಲ, ಬಿಕಾಸ್ ಹಿ ವಾಸ್ ಅಗೇನ್ಸ್ಟ್ ಮಹಾವಿಷ್ಣು. ಸೊ ಹಾಗಾಗಿ ಟು ರಿಪ್ರೆಸೆಂಟ್ ಶುಕ್ರಾಚಾರ್ಯ, ಯಾಕಂದ್ರೆ ಅಲ್ಲಿ ಅಲ್ವಾ ಬಲಿ ಮಹಾರಾಜು ಇದ್ದಿದ್ದು, ಬಲಿ ಮಹಾರಾಜ ಆಳಿದ ರಾಜ್ಯ ಅಲ್ವಾ ಕೇರಳ. ಸೊ ಹಾಗಾಗಿ ಆ ಮೋಹಿನಿ ಆಟ್ಟಂ ಅಲ್ಲಿ ಅದನ್ನ ಯೂಸ್ ಮಾಡಿರ್ಬೋದೇನೋ ಅಂತ ನಿಮ್ದು ವಾಯ್ಸ್ ಮ್ಯೂಟ್ ಆಗಿದೆ. ಸಾರಿ, ಅದಕ್ಕೂ ಹಾಗಾದ್ರೆ ಇವರು ಒಬ್ಬ ಪ್ರಶ್ನೆ ಕೇಳಿದ್ರು ಆಗ್ಲೇ. ಬೈ ದ ವೇ, ದಿಸ್ ಇಸ್ ಸೆಗ್ವೆ ಇಂಟು ನಾವು ಆಗ್ಲೇ ಶುರು ಮಾಡಿದ್ದು. ಒಟ್ಟಿನಲ್ಲಿ ಪತಂಜಲಿ ಶಾಪದಿಂದ ಏನಾದ್ರು, ಪತಂಜಲಿ ಶಾಪದ ಬಗ್ಗೆ ಆಗ ಮಕ್ಕಳ ಜೊತೆ ಹೇಳಿದ್ರು ರಮ್ಯಾ ಅವರು. ಪತಂಜಲಿ ಶಾಪಕ್ಕೂ ಕೇರಳದಲ್ಲಿ ಸ್ತ್ರೀಯರು ವೈಟ್ ಸಾರಿ ಹಾಕೊಳ್ಳೋಕೆ ಸಂಬಂಧ ಇದೆ ಅಂತ ಆಸ್ಪಿಷಿಯಸ್ ಇಂಡಿಕೇಟ್ ಮಾಡುತ್ತಾ ಅಂತ, ಅದಕ್ಕೆ ಇಲ್ಲ ಇಲ್ಲ ಅನ್ಸುತ್ತೆ, ಐ ಡೋಂಟ್ ನೋ ಅದ್ರ ಬಗ್ಗೆ. ಬಟ್ ಪತಂಜಲಿ ಅವರು ಅಂದ್ರೆ ಪತಂಜಲಿ ಅವರಿಗೆ ಯಾಕೆ ಆತರ ವೈ ಅಂದ್ರೆ ಆದಿಶೇಷರಿಗೆ ಆ ಒಂದು ಏನ್ ಹೇಳ್ತಾರೆ ಥಾಟ್ ಯಾಕೆ ಬಂದಿದೆ ಅಂತ ನನ್ಗೆ ಒಂದು ಡೌಟ್ ಬಂದಿತ್ತು. ವೈ ಆದಿಶೇಷ ಫೆಲ್ಟ್ ದಟ್ ಐ ಶುಡ್ ವಾಚ್ ಈಶ್ವರ ತಾಂಡವ ಅಂತ. ಸೊ ಇದು ಒಂದು ವೆಬ್ಸೈಟ್ ಇದೆ ಇಲ್ಲಿ, ಅವರು ಒಂದು ತಾಡಿಪತ್ರಿ ಗುರುಕುಲ ಅಂತ, ಅವರು ಅಲ್ಲಿ ಹರಿದಾಸ ನಾಮಸ್ಮರಣೆ ಅಂದ್ರೆ ಈ ತರ ಹರಿದಾಸರು, ಅವರು ಲೇಡಿ, ಶಿ ಇಸ್ ಅ ಲೇಡಿ, ಶಿ ಲರ್ನ್ ಫ್ರಮ್ ಹರ್ ಹಸ್ಬೆಂಡ್, he is a consultant. ಅವರು she will make audios of all the stories so that it will reach everybody ಅಂತ. ಅವ್ರಿಗೆ ಒಳ್ಳೆ ಶಿಷ್ಯಗಣನೂ ಇದೆ. there is one page also, ಅವ್ರ ಈ ದಾಸ ಕೃತಿಗಳನ್ನೆಲ್ಲ ಯೂಸ್ ಮಾಡ್ತಾರೆ. ಅದ್ರಲ್ಲಿ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ದೇನಂದ್ರೆ, ಅಂದ್ರೆ ಅದ್ರಲ್ಲಿ ಅವ್ರು ಇದ್ರ ಬಗ್ಗೆ ಹೇಳಿಲ್ಲ, ಬಟ್ ಐ ಆಮ್ ಕನೆಕ್ಟಿಂಗ್ ದಟ್ ಹಿಯರ್ ಅಷ್ಟೇ. ಅದ್ರಲ್ಲಿ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ, ಇವಾಗ ಯಾವಾಗ ಗರುಡ ಹುಡ್ತಾನಲ್ವಾ ಕಶ್ಯಪ ಒಂದು ಕದ್ರುವಾಗೆ ಇದಾಗತ್ತಲ್ವಾ, ಮಕ್ಳಾಗತ್ತಲ್ವಾ, ಗರುಡ ವಿನತು ಐ ಡೋಂಟ್ ರಿಮೆಂಬರ್ ಹರ್ ನೇಮ್, ಅವಳಿಗೆ ವಿನುತಾ, ಥ್ಯಾಂಕ್ ಯು ಸೋ ಮಚ್. ಅವ್ರಿಗೆ ಮಕ್ಳು 2 ಮಕ್ಳಾಗುತ್ತೆ. ಇವಾಗ ಒಂದ್ಸತಿ ಇವ್ರಿಬ್ರಿಗೆ ಇದಾಗುತ್ತೆ ಅಂತೆ, ಏನ್ ಕಾಂಪಿಟೇಷನ್ ಆಗುತ್ತೆ ಅಂತೆ. ಹಿಂಗೆ ಮಾತಾಡ್ತಾ ಅಲ್ಲಿ ಯಾವ್ದೋ ಒಂದು ಹಾರ್ಸ್ಗೆ, ಕುದುರೆಗೆ, ಬೆಳ್ಳಿಗಿರೋ ಕುದುರೆಗೆ, ಅದು ಬೆಳ್ಳಿಗಿದೆ ಕುದುರೆ ಅಂತ ಒಬ್ರು ವಿನುತಾ, ಇಲ್ಲ ಅದು ಬೆಳ್ಳಿಗಿದೆ ಆದ್ರೆ ಹಿಂದ್ಗಡೆ ಒಂದು ಟೈಲ್ ಇದೆ ಅಲ್ಲ, ಅದು ಮಾತ್ರ ಸ್ವಲ್ಪ ಕಪ್ಪಗಿದೆ ಅಂತ. ಇಂದ್ರನ ಕುದುರೆ ಉಚ್ಚೈಶ್ರವ ನನಗೆ ಅವ್ರ ದಿಸ್ ಇಸ್ ವಾಟ್ ಅಂದ್ರೆ ಇವ್ರಿಗೆ ಗೊತ್ತಿತ್ತಂತೆ ವಿನುತಾ ಅವರಿಗೆ, ಇಲ್ಲ ಅದು ಕಂಪ್ಲೀಟ್ ವೈಟೇ ಇದೆ, ಐ ಆಮ್ ವೆರಿ ಕಾನ್ಫಿಡೆಂಟ್. ಅವಾಗ ಅವ್ರು ಹೇಳ್ತಾರೆ, ಆಗಿದ್ರೆ ಒಂದು ವಿ ವಿಲ್ ಮೇಕ್ ಒನ್ ಕಾಂಪಿಟೇಷನ್, ನೀನ್ ವಿನ್ ಆಗಿದ್ಯಾ ಅಂದ್ರೆ ನೀನ್ ನನಗೆ ಇದಾಗ್ತೀಯಾ, ಸ್ಲೇವ್ ಆಗ್ತೀಯಾ, ಆದ್ರೆ ನೀನ್ ವಿನ್ ಆದ್ರೆ ನಾನ್ ಸ್ಲೇವ್ ಆಗ್ತೀನಿ, ನಾನ್ ವಿನ್ ಆದ್ರೆ ನೀನ್ ಸ್ಲೇವ್ ಆಗ್ತೀಯಾ ಅಂತ. ಆವಾಗ ಇವ್ರಿಗೆ ಗೊತ್ತು ಕದ್ರುವಾಗ, ದಟ್ ಇಸ್ ಟ್ರೂ, ನಾನ್ ಹೇಳಿದ್ದು ತಪ್ಪು ಅಂತ ಹೋಗಿ ಮಕ್ಳಿಗೆ ಹೇಳ್ತಾರಂತೆ, ಹೋಗಿ ಅದಕ್ಕೆ ಸುತ್ಕೊಳ್ಳಿ ಅಂತ. ಆದ್ರೆ ಅದ್ರಲ್ಲಿ 8 ನಾಗಗಳು ಸುತ್ಕೊಳ್ಳಲ್ಲ ಅಂತೆ. ಅಮ್ಮ ನೀನ್ ಹೇಳಿದ್ ಮಾತ್ರ ನನ್ಗೆ ಕೇಳಲ್ಲ, ನೀನ್ ಮಾಡ್ತಾ ಇರೋದು ತಪ್ಪು ಅಂತ. ಅದ್ರಲ್ಲಿ ಆ ಒಂದು ತಪ್ಪಲ್ಲಿ ಬಾಗಿ ತಗೊಳ್ತಾ ಇರೋದ್ರಲ್ಲಿ ಆದಿಶೇಷನು ಮತ್ತೆ ವಾಸುಕಿನು. ಇದನ್ನ ನೋಡಿ ವಿಷ್ಣುವಿಗೆ ಮತ್ತೆ ಅಂದ್ರೆ ದೇವತೆಗಳಿಗೆ ತುಂಬಾ ಖುಷಿ ಆಗತ್ತಂತೆ. ಅಂದ್ರೆ ಲೈಕ್ ಯು ಫಾರ್ ದ ಸೇಕ್ ಆಫ್ ಗುಡ್ನೆಸ್ ಯು ಆರ್ ಡಿಜೆಕ್ಟಿಂಗ್ ಯುವರ್ ಮಾಮ್, ದಟ್ ಈಸ್ ತಾಯಿ ಮಾತಂದ್ರೆ ಮಾಡ್ಲೇಬೇಕಲ್ವಾ, ತಪ್ಪೋ ಅಪ್ಪೋ ನೀವ್ ಮಾಡ್ಲೇಬೇಕು. ಬಟ್ ಸ್ಟಿಲ್ ದೇ ವರ್ ಹೋಲ್ಡಿಂಗ್ ಆನ್ ಟು ದ ಧರ್ಮ. ಆದ್ರೆ ತಾಯಿ ಕೋಪ ಬಂತು, ನನ್ ಮಾತು ನೀನ್ ಪಾಲಿಸ್ಲಿಲ್ವಲ್ಲ, ನೀನ್ ಹೋಗಿ ಸರ್ಪಯಾಜ್ಞದಲ್ಲಿ ನೀವೆಲ್ಲ ಸಾಯಿರಿ ಅಂತ ಹೇಳ್ತಾರಂತೆ. ಮಿಕ್ಕಿದ ಮಕ್ಳು ಮಾಡ್ತವೆ, ಜನ್ಮೇಜಯ ಕರೆಕ್ಟ್. ಸೊ ಅಯ್ಯೋ ನಮ್ ತಾಯಿ ಯಾಕೆ ಇಂತ ಕರ್ಸ್ ಕೊಟ್ಬಿಟ್ಟಿದ್ದಾರೆ ನಮ್ಗೆ ಅಂತ ಹೋಗಿ ಬ್ರಹ್ಮನ ಕೇಳ್ತಾರಂತೆ. ಆದಿಶೇಷ, ವಾಸುಕಿ, ಆಮೇಲೆ ಇನ್ನೊಂದು ಒಳ್ಳೆ ಸರ್ಪಗಳು, ಇವೆಲ್ಲ ಒಳ್ಳೆ ಇವನ್ನ ನಾವು ಪೂಜೆ ಮಾಡ್ತೀವಿ.
ಸೊ ಹೋಗಿ ಬ್ರಹ್ಮನ್ ಕೇಳಿದ್ರೆ ಬ್ರಹ್ಮ ಹೇಳ್ತಾನಂತೆ, ಇಲ್ಲ ಅದೂನು ಒಂದು ರೀಸನ್ ಇದೆ, ಬಟ್ ಸದ್ಯಕ್ಕೆ ನಿಮ್ಗೆ ಅದರಿಂದ ತಪ್ಸ್ಕೊಳಕ್ ಆಗೋದಿಲ್ಲ, ಆದ್ರೆ ನಿಮ್ಗೆ ಸಾವು ಬರಲ್ಲ ಅಂತ ನೀವು ತಪಸ್ ಮಾಡಿ ಅಂತ ತಪಸ್ಸು ಕಳಿಸ್ತಾರಂತೆ. ತಪಸ್ ಮಾಡಿದಾಗ ಆದಿಶೇಷ ಅಂದ್ರೆ ಆದಿಶೇಷರಿಗೆ ಅಪಾರ ಜ್ಞಾನ ಬಂದಿತ್ತಂತೆ. ಎಷ್ಟು ಜ್ಞಾನ ಅಂದ್ರೆ ಅವ್ರು ಇಡೀ ವಿಷ್ಣುವಿಗೆ ಶಯನ ಅಂದ್ರೆ ಅವರ ಪೂಜೆ ಅಂದ್ರೆ ಅವರು ಸೇವೆ ಮಾಡಿರೋ ವಿಷ್ಣುಗೆ ಅಷ್ಟು ಒಂದು ಖುಷಿಯಾಗಿ ಅವರು ಶೇಷ ಶಯನ ಆಗ್ತಾರೆ. ಲೈಕ್ ವಿಷ್ಣುವು ಶೇಷ ಶಯನ ಆಗ್ತಾರೆ. ಹಿ ವಿಲ್ ಬಿಕಮ್ ಯೂಸಸ್ ಆದಿಶೇಷ ಆಸ್ ಇಸ್ ಬೆಡ್ ಅಂಡ್ ಹಿ ವಿಲ್ ಹ್ಯಾವ್ earth on top of his head. He will be carrying the earth. So ಆ ತರ ಆದಿಶೇಷನಿಗೆ ಆದಿಶೇಷ ವಾಸ್ ಅವೇ ಫ್ರಮ್ ಆಲ್ ದಿಸ್. ಅವಾಗ ಮಹಾವಿಷ್ಣು ಹೇಳ್ತಾರೆ, ನಿನಿಗೂ ಈ ಭೂಮಂಡಲದಲ್ಲಿ ಇರೋವರೆಗೂ ಯಾವ ರೀತಿ ಲಿಂಕ್ ಇರಲ್ಲ. ನಮ್ಗೆ ವಿ ಹ್ಯಾವ್ ಒನ್ ಕುಂಡಲಿನಿ ಶಕ್ತಿ ಇನ್ಸೈಡ್. ದ ಕುಂಡಲಿನಿ ಶಕ್ತಿ ಫಾರ್ us is flowing down from Sahasra Chakra to Mooladhara Chakra. That is why we are taking birth in this. Ivaga, you have to, the Kundalini Shakti should go up and it is guarded by the other sarpas. Bere sarpagalu yaru irtare avare hagagi Adishesha was away. Adishesha is only into carrying the earth and also into the wisdom. ಈ ಆದಿಶೇಷನ್ಗೆ ಇರೋ ಅಷ್ಟು ಜ್ಞಾನ ಅಂದ್ರೆ ಅದರ್ ದೆನ್ ತ್ರಿಮೂರ್ತಿ ಬೇರೆ ಯಾರಿಗೂ ಇಲ್ಲ. ಸೊ ಈ ಜ್ಞಾನ ನಮಗೆ ಬೇಕು. ಈ ಜ್ಞಾನದಿಂದಲೇ ನಾವು ಉದ್ಧಾರ ಆಗ್ಬೇಕು. ಅಂದ್ರೆ ಮನುಷ್ಯರಿಗೆ ಇವಾಗ ನಾನು ಹೋಗಿ ಒಂದ್ ಹೇಳ್ಬಿಟ್ಟಿದೀನಿ ಅಂದ್ರೆ ಅವ್ರು ಯಾರು ತಗೊಳಲ್ಲ. ದೇರ್ ಶುಡ್ ಬಿ ಲಾಟ್ ಆಫ್ ಟ್ರಾನ್ಸ್ಫಾರ್ಮೇಶನ್ಸ್ ಅಂಡ್ ಪ್ರೂಫ್ಸ್. ಅದೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಮನುಷ್ಯರಿಗೆ ಬಂದ್ರೆ ತಾನೆ. ಇವಾಗ ಟೇಕ್ ಮಿ, ವೈ ಆದಿಶೇಷ, ಐ ವುಡ್ ಹ್ಯಾವ್, ದಟ್ ಈಸ್ ಥಾಟ್ ಆಫ್ ಎ ಹ್ಯೂಮನ್ ಬೀಯಿಂಗ್, ಜನರಲ್ ಹ್ಯೂಮನ್ ಬೀಯಿಂಗ್, ತರ್ಕ. ಸೊ ಹಂಗಾಗಿ ಆದಿಶೇಷರಿಗೆ ಅಂತ ಥಾಟ್ ಈ ಮಹಾವಿಷ್ಣು ಹುಟ್ಟಿಸಿದ್ದಾರೆ. ಸೊ ಹಿ ಮೇಡ್ ಹಿಮ್ ಅಂಡರ್ಗೋ ಆಲ್ ದಿಸ್ ಟ್ರಾನ್ಸ್ಫಾರ್ಮೇಶನ್ಸ್. ಸೊ ಹಾಗಾಗಿ ದೇ ಸೇಮ್ ಮಹಾವಿಷ್ಣು ಅಂಡ್ ಶಿವ ಒಂದೇ ತರ ವರ್ಕ್ ಮಾಡ್ತಾರೆ. ದೋ ದೇ ಹ್ಯಾವ್ ಏನ್ ಹೇಳ್ತಾರೆ, ಒಬ್ರು ಸಸ್ಟೈನರ್ ಆದ್ರೆ ಇನ್ನೊಬ್ರು ಡೆಸ್ಟ್ರಾಯರ್ ಅಂತ. ಬಟ್ ದೇ ಬೋತ್ ಆರ್ ಇಂಟರ್ಲಿಂಕ್ಡ್. ನೀವು ರಾಮ ಅವತಾರನೇ ತಗೊಳ್ಳಿ, ವಿಚ್ ಅವರ್ ಅವತಾರ ಇಸ್ ಇವನ್ ಇನ್ Adi Shankaracharya also, where the ಜ್ಞಾನ came from Adishesha, right alva? So they never separate themselves completely. This is my understanding aste. There could be other reasons also, I don't know. Hello, ಕೇಳಿಸ್ತಿಲ್ಲ. ಇಲ್ಲ, the whole Adishesha link itself is really exciting to hear. So ಇದನ್ನ ನೀವು ಅದನ್ನ ಮೈಥಲಾಜಿಕಲ್ ತರ ನೋಡಿದ್ರೆ ಮೇಕ್ ಸೆನ್ಸ್. ಬಟ್ ಇದು ಇನ್ನೊಂದು ಪ್ರಶ್ನೆ ಇದೆ. ಅದು ಪ್ರಶ್ನೆ ಅಂದ್ರೆ ಮೋರ್ ಆಫ್ ಕ್ಯೂರಿಯಾಸಿಟಿ. ಈ ಡೇಟಿಂಗ್ ಅಂದ್ರೆ ಇವ್ರಿಗೆ ಒಂದು ದಿನಾಂಕ, ಅವ್ರು ಹುಟ್ಟಿದ ವರ್ಷ ಯಾವ್ದು ಅಂತ ಕೊಡೋದಕ್ಕೆ ಮಲ್ಟಿಪಲ್ ಅದು ಯಾವ ಪ್ರತಿ ಸಲ ಶಂಕರ ಜಯಂತಿ ಟೈಮಲ್ಲಿ ಅದು ಡಿಬೇಟ್ ತರ ಬರುತ್ತೆ. ಯಾಕಂದ್ರೆ all the four mathas, out of all the four mathas except Sringeri, everyone else believes that Shankaracharya existed 2500 years ago. Sringeri matra has this 8th century date. So ಅಂಡ್ ನೀವು ನಾನು ಪುರಿಗೆ ಹೋಗಿದ್ದೆ, ನಾನು ಕಂಚಿಗೆ ಹೋಗಿದ್ದೆ. ಕಂಚಿ ಅವ್ರದೇ ಒಂದು ಸೆಪರೇಟ್ ಮಠ, ಅವ್ರಿಗೆ 4 ಅಲ್ವೇ ಇಲ್ಲ ಅಂತಾನು ಹೇಳ್ತಾರೆ. ಅದೊಂದು ಆರ್ಗ್ಯುಮೆಂಟ್ ಬಿಡಿ, ಪರವಾಗಿಲ್ಲ. ದ್ವಾರಕ ಆಮೇಲೆ ಜ್ಯೋತಿರ್ ಮಠದಲ್ಲೂ ಅದೇ ಇದೆ ಅಂತ ಹೇಳಿದ್ದಾರೆ. ಅಂಡ್ ಎಸ್ಪೆಷಲಿ ಇದರಲ್ಲಿ ಪುರಿಗೆ ನಾನು ಜಗನ್ನಾಥ ಯಾತ್ರೆಗೆ ಹೋಗಿದ್ದೆ. ದ ಕಾಟ್ ವೇರ್, ದ ಉಯ್ಯಾಲೆ ವೇರ್ ಶಂಕರಾಚಾರ್ಯ ಸ್ಯಾಟ್, ಅದೆಲ್ಲ ನೀಟಾಗಿ ಬರ್ದು 2500 ವರ್ಷ ಅಂತ ಹಾಕ್ಬಿಟ್ಟು ದೇ ಹ್ಯಾವ್ ಅ ಲೀನಿಯೇಜ್ ಆಲ್ ದ ವೇ ಫ್ರಮ್ ದೇರ್. ದ ನೇಮ್ಸ್ ಆಫ್ ಸೋ ಮೆನಿ ಇನ್ಕ್ಲೂಡಿಂಗ್ ಯಾರು ಹೇಳಿ ಫಸ್ಟ್ ಪುರಿಯಲ್ಲಿ ಅವ್ರ ಹೆಸರು ಹೇಳಿದ್ರಿ ನೀವಾಗ್ಲೇ, ಮರ್ತೇ ಬಿಟ್ಟೆ ಅಷ್ಟೇ. ಪದ್ಮಪಾದ ಅಲ್ಲ, ಇನ್ನೊಬ್ರು ಪದ್ಮಪಾದ ಪುರಿನ ಪದ್ಮಪಾದ ಅವರು ಇಲ್ಲಿ ದ್ವಾರಕಲ್ಲಿ ಅನ್ಸುತ್ತೆ, ತೋಟಕಾಚಾರ್ಯ ಅವ್ರಿಂದ ಹಿಡಿದು ಆಮೇಲೆ ಇನ್ನೊಬ್ರು ಮ್ಯಾಥಮೆಟಿಕಲ್ ಜೀನಿಯಸ್ ಇದ್ರು ಅವ್ರ 50s ಅಲ್ಲಿ. ಅಲ್ಲಿ ತನಕ ದೇ ಹ್ಯಾವ್ ಲಿಸ್ಟ್ ಆಫ್ ಸೋ ಮೆನಿ ನೇಮ್ಸ್. ಸೊ and some argument is there was never one Shankara, right? I mean, ಈಗ 69ನೇ ಶಂಕರಾಚಾರ್ಯ, 70ನೇ ಶಂಕರಾಚಾರ್ಯ, ಎಲ್ಲರೂ ಶಂಕರಾಚಾರ್ಯ ಅಂತ ಕರೀತಾರೆ. So was it that this Adi Shankara also was there, but there was another Adi Shankara that came much before this Adi Shankara?
Shankaracharya, one of the disciple also was a name of Shankara. ಅದ್ರಲ್ಲೇ ಬರುತ್ತೆ. There are lot of ಆತರ ಕಾಂಟ್ರವರ್ಸಿಗಳು ಹೆಸರುಗಳು ಇದಾಗಿ ಬಟ್ ಅವ್ರದ್ದು ಮೇನ್ ಆಗಿ 4 ಮಟ್ಸ್ ಅಷ್ಟೇನೆ. ಕಂಚಿ is not from Adi Shankaracharya. I mean, that topic again, since we're, I don't even want to get to that topic. More than that, I mean, of course, I mean, ಶಂಕರಾಚಾರ್ಯ ಹೆಸರಲ್ಲಿ ಎಷ್ಟೋ ಮಠಗಳಾಗಿರ್ಬೋದು, ಅವ್ರು ಶುರು ಮಾಡಿರ್ಬೋದು. ಅದಕ್ಕಿಂತ ಹೆಚ್ಚಾಗಿ ಅವ್ರು ಆ ಕಾಲದಲ್ಲಿ ಇದೆಲ್ಲ ಮಾಡಿದಂತೂ ನಿಜ ತಾನೆ. ಇವ್ರು ಹೋಗಿ ಸನಾತನ ಧರ್ಮ, ಇವ್ರು ಹೋಗಿ ಡಿಬೇಟ್, ಅದಕ್ಕೆಲ್ಲ ರಿಟರ್ನ್ ಪ್ರೂಫ್ ಇದೆ. ಮಂದನ ಮಿಶ್ರಾ ಜೊತೆಲೆ ಡಿಬೇಟ್ ಮಾಡಿದ್ದು. ಆಮೇಲೆ ಇವರ ರಿವೈವಲ್ ಇಂದಾನೆ ಹಿಂದೂ ಧರ್ಮ ಮತ್ತೆ ಬೌದ್ಧ ಧರ್ಮ ಇಂದ ಓವರ್ಟೇಕ್ ಮಾಡದೆ ಅದೇ ಟೈಮಲ್ಲಿ ಇಸ್ಲಾಮಿಕ್ ಕಾಂಕ್ವೆಸ್ಟ್ ಆಗ್ತಾ ಇದ್ದದ್ದು. ಎಲ್ಲದರಿಂದ ಪ್ರೊಟೆಕ್ಷನ್ ಆಗಿ ಹಿಂದೂ ಧರ್ಮಕ್ಕೆ ಇವರ ಇದರಿಂದ ಅಂತ ಇಟ್ಸ್ ಪ್ರೂವನ್, ರೈಟ್? ಸೊ was that person the Shankaracharya? Was it only one of the Shankaracharyas? Because these other mathas, even the main 4 mathas, have this proof or whatever the lineage go there, they have documentation. I don't know what the documentation is, but a list ಹಾಕೊಂಡಿದ್ದಾರೆ, which means ಅವ್ರ ಬಾಯಿಂದ ಬಾಯಿ ಸುಮ್ಮನೆ they didn't pull out names out of thin air ಅಲ್ವಾ. So I'm just curious, ನಿಮ್ಮ ಅಭಿಪ್ರಾಯ ಏನು ಬ್ರಹ್ಮೆ, ನೀವೇನಂತೀರಾ? ನನಗೆ ಐ ಹ್ಯಾವ್ ನೋ ಕ್ಲೂ ಅಬೌಟ್ ಇಟ್ ಸರ್. ಡಿಫ್ರೆಂಟ್ ಆಗಿ ಥಿಂಕ್ ಮಾಡ್ತಾರೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಬಟ್ ನಾನು ನಾನು ಹೇಳಿದ್ದೀನಲ್ಲ, ಒಬ್ರು ಪ್ರವಚನ ಹೇಳಿದ್ರು, ಅಲ್ಲಿಂದಾನೇ ನಾನು ಈ ಸ್ಟೋರಿ ಪಿಕ್ ಮಾಡಿದ್ದೀನಿ ಅಂತ. ಅವಾಗ ಇದು ಆಕ್ಚುಲಿ ಈ ಚಂದ್ರಶರ್ಮ, ಯಾರು ಪತಾಂಜಲಿ ಹೋಗಿರ್ತಾರಲ್ಲ, ಚಂದ್ರಶರ್ಮ ಅಂದ್ರೆ ಗೋವಿಂದ ಭಗವತ್ಪಾದರು, ಅವರು ಗೌಡಪಾದರ ಹತ್ರ ಹೇಳ್ತಾರೆ, ಇಫ್ ಯು ಸಿ ಗೌಡಪಾದರು ಅಂಡ್ ಗೌತಮ ಗೋವಿಂದ ಭಗವತ್ಪಾದರು ಗುರುಗಳು. ಹೂ ಈಸ್ ಗೌಡಪಾದರ್ ಗುರುಗಳು? ಈಸ್ ಸುಖಮುನಿ ಎಲ್ಲಿ ಬರ್ತಾರೆ? ಸುಖಮುನಿ ವಾಸ್ ಡ್ಯೂರಿಂಗ್ ಪರೀಕ್ಷಿತ್ ಮಹಾರಾಜ್, ಅವರೇ ಅಲ್ವಾ ಭಾಗವತ ಹೇಳಿದ್ದು ಪರೀಕ್ಷಿತರಿಗೆ. ಸೊ ಅಲ್ಲಿದ್ದಾರೆ, ಹಿ ವಾಸ್ ದೇರ್. ಅವರಿಂದ ಗೌಡಪಾದರ್, ಆಮೇಲೆ ಗೋವಿಂದ, ನೆಕ್ಸ್ಟ್ ಆದಿಶಂಕರಾಚಾರ್ಯರೇ ಅವರೇ. ಅವಾಗ ಅವರು ಗೋವಿಂದ ಭಗವತ್ಪಾದರ್ ಕೇಳ್ತಾರಂತೆ ಗೌಡಪಾದರಿಗೆ, ಯಾಕೆ ನಾನು ಅಂದ್ರೆ ಅವ್ರಿಗೆ ಅರಿವಿಲ್ಲ ನಾನು ಪತಾಂಜಲಿ ಅಂತ ಗೋವಿಂದ ಭಗವತ್ಪಾದರಿಗೆ ಯಾಕೆ ನಾನು ಕಾಯ್ಬೇಕು, ಅಷ್ಟು ವರ್ಷ ನಾನು ಯಾಕೆ ಕಾಯ್ಬೇಕು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, 72 ಕಲಿಯುಗದಲ್ಲಿ 72 ಮತಗಳು ಬಂದು ಪ್ರವೇಶ ಮಾಡಿ ನಮ್ಮ ಹಿಂದೂ ಧರ್ಮವನ್ನ ನಾಶ ಮಾಡುತ್ತೆ. ಈ ಹಿಂದೂ ಧರ್ಮ ಉದ್ಧಾರ ಆಗ್ಬೇಕು ಅಂದ್ರೆ ಆ 72 ಮತಗಳನ್ನ ನಾಶ ಹೆಂಗೆ? ವಾಕ್ಕಲ್ಲಿ, ಅಸ್ತ್ರದಲ್ಲಿ ಅಲ್ಲ, ವಾಕ್ಕಲ್ಲಿ ಅವನು ನಾಶ ಮಾಡ್ಬೇಕು, ಅರ್ಥ ಮಾಡಿಸ್ಬೇಕು. ಅಸ್ತ್ರದಲ್ಲಿ ವೆಪನ್ ಅಲ್ಲಿ ಆಗೋದಿಲ್ಲ. ಸೊ ಹಾಗಾಗಿ ಅಂತ ಜ್ಞಾನಿ ಬೇಕು. ಆ ಜ್ಞಾನಿ ಈಶ್ವರನೇ ಆಗ್ತಾನೆ. ಬಿಕಾಸ್ if you see all the jnana, though Adisheshava and Mahavishnu who has given all the Vedas to Brahma, but Ishvara has his own way of spreading knowledge by his discussion with Parvati. So ಅವರು ತ್ರಿಕಾಲ ಜ್ಞಾನಿ ಅಂತ, I mean he has his own interpretations. ಅದು ಶೈವಿಸಮ್ ಅಲ್ಲಿ ಬರುತ್ತೆ. ಸೊ ಅವರು ಬಂದು ನಿನ್ನ ಹತ್ರ ಬರ್ತಾರೆ, ಅವಾಗ ಹೇಳು ಅಂತ. ಅದ್ರಲ್ಲಿ ಫ್ರಮ್ ದೇರ್ ಐ ಪಿಕ್ ಶಂಕರಾಚಾರ್ಯರು ಒಬ್ರೆ, ನಾಟ್ ಮೆನಿ ಆಸ್ ಫಾರ್ ಆಸ್ ಐ ನೋ. ಒಂದು. ಎರಡನೇದು ಇಟ್ ಈಸ್ ಹ್ಯಾಪೆಂಡ್ ಇನ್ ಕಲಿಯುಗ. ದಿಸ್ ಹ್ಯಾಪೆಂಡ್ ಇನ್ ಕಲಿಯುಗ. ನೋ ಮ್ಯಾಟರ್ ಇವಾಗ ಐ ಡೋಂಟ್ ನೋ ದ ಡೇಟ್ಸ್ ಶ್ರೀಧರ್ ಅವರೇ, ಬಟ್ ಇಫ್ he is the one who has written ಯಂತ್ರ ಫಾರ್ ತಿರುಪತಿಯಲ್ಲಿ, ತಿರುಮಲ ಅಲ್ಲಿ ಯಂತ್ರ ಅವರೇ ಬರ್ದಿದ್. ಅಲ್ಲಿ ಯಾರು ಭಕ್ತ ಜನ ಬರ್ತಿರ್ಲಿಲ್ಲ ಅಂತೆ. ಆದ್ರೆ ಈಗ ಭಗವಂತನಿಗೆ ಅಷ್ಟು ಮಹಿಮೆ ಇದೆ ಅಂತ ಹೇಳ್ಬಿಟ್ಟು ಅವರು ಯಂತ್ರ ಬರ್ದ್ಕೊಟ್ಟು ಇಲ್ಲಿಂದ ಈ ಕ್ಷಣದಿಂದ ಇಲ್ಲಿ ಭಕ್ತ ಸಂಖ್ಯೆ ಉದ್ಧಾರ ಅಂದ್ರೆ ಯಾರ್ಯಾರು ಭಕ್ತರು ಬರ್ತಾರೋ ಅದು. ಸೊ ಮೋರ್ ದೆನ್ ವಿಷ್ಣು, ದ ಯಂತ್ರ ಹ್ಯಾಸ್ ದ ಪವರ್ ವಿಚ್ ವಾಸ್ ಅಂದ್ರೆ ಆದಿಶಂಕರರು ಸ್ಥಾಪನೆ ಮಾಡಿರೋದ್ರಿಂದ. ಸೊ all these temples are connected to Adi Shankaracharya, like which are all that I wouldn't say it is like 8th century. I would definitely go for 2500 years ago, way back, because they wanted to they wanted to understand the coming generations, how they are going to get deprived of the intellectual knowledge which their ancestors had. So this is something
my interpretation. Again, I don't have any other. I just want your opinion. I know because ನೀವು ಬೆಳಗ್ಗೆ ತುಂಬಾ ಪ್ರವಚನಗಳು ಕೇಳಿ ಮಾಡಿದ್ದು ಅಂತ ಹೇಳೋದಕ್ಕೆ ನೀವು ತಿಳಿದಿರೋ ಪ್ರಕಾರ ಏನಿರ್ಬೋದು ಇದು. ಯಾಕಂದ್ರೆ I don't think anybody is denying Shankaracharya definitely existed. Otherwise, none of this would have been created. Not just the Tirupati yantra. I mean, Aigiri Nandini ಕೇಳೋದಾಗ್ಲಿಲ್ಲ, ಅಲ್ಲಿ ಬಿಲ್ವಾಷ್ಟಕ ಕೇಳೋದಾಗ್ಲಿಲ್ಲ, ಭಜಗೋವಿಂದ ಕೇಳೋದಾಗ್ಲಿಲ್ಲ. ಭಜಗೋವಿಂದ ಬಗ್ಗೆ ಇಂಟ್ರೆಸ್ಟಿಂಗ್ ಕ್ವೆಶ್ಚನ್ ಬೆಳಗ್ಗೆ ಕಾಮೆಂಟ್ಸ್ ಅಲ್ಲಿ. Shankaracharya isn't the belief that Shankaracharya was an apratima Shiva Bhakta atara irlilla, because he's written Lalita Pancharatna, Ganesha Pancharatna and all that. So Govinda, usually Shiva school of thought, there was not, I mean, okay, I'll take a step back. ನನಗೆ ಅಷ್ಟು ತಿಳ್ಕೊಂಡಿಲ್ಲ ಇದ್ರ ಬಗ್ಗೆ, ನೈವಾಗಿ ಕೇಳ್ತಾ ಇದ್ದೀನಿ. So it's not like ಶಂಕರಾಚಾರ್ಯರು ಶಿವನ್ ಬಗ್ಗೆ ಮಾತ್ರ ಅಥವಾ ಶಿವನ್ ಫ್ಯಾಮಿಲಿ ಬಗ್ಗೆ ಮಾತ್ರ ಬರಿಬೇಕು ಅಂತ ಏನು, that was never his intention. Otherwise he wouldn't have written other things. So but somebody curiosity, how did the Govinda connection come from? Is Bhaja Govindam is only Govinda work, is only Vishnu work? No, he has written other stuffs, but his intention was, Shankara's intention was worshipping through idols. This is what I learned. Idol form of worship. Like he is not an advocate of Shaivism, but he is the one. He says that Paramatma, which he says in the Bhajagovindam concept, he uses Paramatma. If you see that Paramatma himself is in you, and you are nothing but Paramatma. So all you need is the knowledge to go to Paramatma. So he has used, because our India during that time was not integrated like how it was. In one part of the place there was more Shakti puja. In one part of the place there is more Shiva puja. In one part of the place there is more Kumara puja. So he traveled India 3 times, right? So you can't go and say this is, because his main intention was to chase away certain schools, one of which is also Buddhism. His what you call relation towards Vishnu was little but not insufficient. But he believed he is the one who spread Shaivism, Vaishnavism. It is called Kumaravam, Ganapavam, and Shaktivam and Sauravam. He is the one who said you pray Surya. Surya is important. Even the other god Surya also has to be worshipped. But yeah, over the generations we used to call to Shiva, Shakti, Vishnu and Ganapati. But some parts in Tamil Nadu they pray Muruga. We forgot Surya. Again, this is defeated by Advaita again. They came up with a different philosophy. Yeah, lot of changes. Deep discussion of ಮುಂಚೆ people ಮಾಡ್ತಾ ಇದ್ರು Advaita discussions. I think we did some of the concept before you can afford all those discussions. But now this is good. Again, this is meant to be again ಎಲ್ಲರ ತಿಳುವಳಿಕೆ ಲೆವೆಲ್ ಅಷ್ಟರಲ್ಲ ಇರಲ್ಲ. So but since ಅದಕ್ಕೆ this point was to be an open mic discussion. ಅದಕ್ಕೆ ಯಾಕಂದ್ರೆ ಸ್ವಲ್ಪ ಜನ ಹೆಸರಲ್ಲಿ ಶಂಕರ ಇದೆ ಅಂದ್ರೆ ವಿಚ್ ಮೀನ್ಸ್ ಶಂಕರಾಚಾರ್ಯ ಶಂಕರನ್ ಬಿಟ್ಟು ಯಾರು ಬರೆಯಂಗಿಲ್ಲ, ಆ ತರ ಏನಿರ್ಲಿಲ್ಲ. ಬಿಕಾಸ್ he was never meant to be. ಅದನ್ನೇ ಕ್ಲಾರಿಫೈ ಮಾಡಿಲ್ಲಪ್ಪ, ಶಂಕರಾಚಾರ್ಯ ಸರಸ್ವತಿ ಶಾರದಾ ಪೀಠ ಮಾಡಿದವರೇ ತಾನೆ. ಸೊ ಇನ್ನೊಂದು ಮೇನ್ ಕ್ವೆಶ್ಚನ್ ಅಂತಾನೆ ಹೇಳಕ್ಕಾಗಲ್ಲ, ಯಾಕಂದ್ರೆ ಮಕ್ಕಳು ಕೇಳೋದೆಲ್ಲ ಒಳ್ಳೆ ಕ್ವೆಶನ್ಸ್. ನಮ್ ಆಕ್ಚುಲಿ ಇವಾಗ ಲಾಟ್ ಆಫ್ ಪೀಪಲ್ ಆರ್ ವಾಚಿಂಗ್. ಬೈ ದ ವೇ ಸ್ನೇಹಿತರೆ, ನಾವೆಲ್ಲ ಎಕ್ಸ್ಪರ್ಟ್ಸ್ ಅಂತ ಏನ್ ಕೂತ್ಕೊಂಡಿಲ್ಲ. ಇಟ್ಸ್ ನಾಟ್ ಮೆಂಟ್ ಟು ಬಿ ಎ ಪ್ಯಾನಲ್ ಡಿಸ್ಕಷನ್, ಮೋರ್ ಆಫ್ ಲರ್ನಿಂಗ್ ವಾಟ್ ವಿ ನೋ, ವಾಟ್ ವಿ ಡೋಂಟ್ ನೋ, ಆರ್ ವಾಟ್ ವಿ ನೋ ಅದನ್ನ ಹೇಳ್ಕೊಂಡು ವಾಟ್ ವಿ ಡೋಂಟ್ ನೋನೇ ಜಾಸ್ತಿ ಇದೆ. ಅದನ್ನ ನಿಮ್ಗೇನೋ ಗೊತ್ತಿದ್ರೆ ನೀವೇ ಕಾಮೆಂಟ್ ಹಾಕಿ, ವಿಲ್ ರೀಡ್ ಅಪ್ ಅಂಡ್ ವಿಲ್ ಡಿಸ್ಕಸ್ ವಿತ್ ಫ್ರೆಂಡ್ಸ್ ಹಿಯರ್, or we can look it up on Wikipedia or on Sringeri.net or on any Kanchi Kamakoti Matha or Govardhan Matha, whatever one of the Matha. So I think somebody's comment here. So Raksha is a kid in Orange County. Rupa watched and listened to the story. She wants to know, where did they find out so much about him, all of this. So is Shankara's life written in some scripture or the life of Shankara? ಅಥವಾ ಅದು ಬಂತ? ಈಗ ಫಾರ್ ಎಕ್ಸಾಂಪಲ್ ರಾಮನ್ ಕತೆ, ಐ ಮೀನ್ ಇವನ್ ಮಚ್ ಬಿಫೋರ್ ಶಂಕರ, ತ್ರೇತಾಯುಗ ದ್ವಾಪರಕ್ಕೆ ಹೋಗೋಣ, ಮಹಾಭಾರತ ಬರ್ದಿದೆ, ಎಲ್ರಿಗೂ ಗೊತ್ತು, ವೇದವ್ಯಾಸ ಬರ. ಸೊ ಶಂಕರ ಜೀವನನ ಹೇಗೆ ಕ್ರಾನಿಕಲ್ ಮಾಡಲಾಗಿದೆ ಗೊತ್ತಾ ನಿಮ್ಗೆ?
ಯಾರ್ಗಾರು ಗೊತ್ತಾ? I have no idea about how. There is a book actually called Shankara Vijayam. ಅನ್ಕೊಂಡೆ. Shankara Vijayam book. ಅದರಲ್ಲಿ ಅವರು ಏನೇನ್ ಮಾಡಿದ್ರು, ಸಾಧನೆ ಎಲ್ಲೆಲ್ಲಿ ಹೋದ್ರು ಅದೆಲ್ಲ ಇದೆ. ಬಟ್ ಡೆಫಿನೆಟ್ಲಿ ಡೇಟ್ಸ್, as Ramya rightly said, that recently they are saying that Shankara is from 500 BC, and there are some contradictions. Like some people say even Shringeri Mutt, they feel that he is from 8th century, but the Kanchi Mutt, Kanchi Mutt also they call Shankara Mutt, right? Kanchipuram. So they give a date of 100 BC. 500 BC. 100 BC or yeah. So somewhere 2000 years back. But some people say it's 500 BC. So as Ramya was pointing out about different ಆ ಕಾಲದಲ್ಲಿ ಇದ್ದಂತ ಬೇರೆ ತರ ಪೂಜೆಗಳು, ಶಕ್ತಿ ಪೂಜೆ ಅದೆಲ್ಲ ಅವ್ರು ಇದ್ದ ಟೈಮಲ್ಲಿ ಬುದ್ಧಿಸಂ ಸ್ವಲ್ಪ ಜಾಸ್ತಿ ಇತ್ತು. He had a biggest task how to safeguard the Sanatana Dharma, the Vedic culture. Basically he was main into the Vedic culture. So ಅವರು ಅವಾಗ್ಲೇನೆ, maybe you consider 1200 years back or 2500 years back, whatever. So he had a vision that okay, ಭಾರತ ಅನ್ನೋದು ಇಷ್ಟು ವಿಶಾಲವಾಗಿದೆ, ಆ ಸೇತು ಹಿಮಾಚಲ ಟು ಇಂಡಿಯನ್ ಓಷನ್ ವರ್ಗು. ಸೊ he had plans. Okay, he had an idea. Okay, I have to 4 ಮಠ ಸ್ಥಾಪಿಸ್ಬೇಕು 4 ದಿಕ್ಕಿನಲ್ಲಿ. ಸೊ ಆ ಒಂದೊಂದು ಮಠಕ್ಕೆ ಅವರು ಎಷ್ಟು ನಾಲೆಡ್ಜ್ ಇತ್ತು ಅವ್ರಿಗೆ ಅಂದ್ರೆ he had the current affairs ಐಡಿಯಾನು ಇತ್ತು ಅವ್ರಿಗೆ, ಏನ್ ನಡೀತಾ ಇದೆ ಇವಾಗ ಅಂತ. He was not just an Adya spiritual leader. He was even, I call him as a political leader also, because what he did, ಶೃಂಗೇರಿ ಮಠಕ್ಕೆ ನಾರ್ತ್ ಇಂದ ತಗೊಂಡ್ಬಂದು ಕೂಡ್ಸಿದ್ರು ಪೀಠಾಧಿಪತಿಗಳನ್ನ. ನಾರ್ತ್ಗೆ ಬದ್ರಿಕಾಶ್ರಮಕ್ಕೆ he took from south. ಅದೇ ತರ ಅವರು ಎಲ್ಲಿ ಇವಾಗ ಶೃಂಗೇರಿ ಮಠಕ್ಕೆ ಸೌತ್ ನವ್ರನ್ನೇ ಇಟ್ಬಿಟ್ರೆ he will have his own region. ಓಕೆ, ನಾನ್ ಸೌತ್ ಅನ್ನೋ ಭಾವನೆ ಬರುತ್ತೆ ಅಂತ he made sure that he interchanged. ಸೌತ್ ನವ್ರನ್ನ ತಗೊಂಡೋಗಿ ನಾರ್ತ್ ಕೂಡ್ಸಿದ್ರು, ನಾರ್ತ್ ನವ್ರನ್ನ ತಗೊಂಡೋಗಿ ಈಸ್ಟ್ ಕೂಡ್ಸೋದು, ಆತರ he thought. ಅಂಡ್ ಈಚ್ ಒಂದೊಂದು ಮಠಕ್ಕೆ ಒಂದೊಂದು ವೇದಗಳನ್ನ ಕೊಟ್ರು. ಅಂದ್ರೆ ಒಂದ್ ಮಠ, ಇವಾಗ ಶೃಂಗೇರಿ ಮಠ ಇಸ್ ಪ್ಯೂರ್ಲಿ ಫಾರ್ ಯಜುರ್ವೇದ, ಅಂದ್ರೆ ಶೃಂಗೇರಿ ಮಠ ಪ್ರಾಪಗೇಟ್ಸ್ ಯಜುರ್ವೇದ, ಕೃಷ್ಣ ಯಜುರ್ವೇದ. ಆತರ ಒಂದೊಂದು ರೂಟ್ ನ ಒಂದೊಂದು ಮಠದಲ್ಲಿ ಸ್ಥಾಪನೆ ಮಾಡಿದ್ರು. ಬಟ್ ಅಂದ್ರೆ ಅವರಿಂದ ಸಮ್ ಪೀಪಲ್ ವಿಲ್ ಸೇ ಓಕೆ, ಬುದ್ಧಿಸಂ ಇದಾಗಕ್ಕೆ ಅವರೇ ಕಾರಣ ಅಂತ. ಬಟ್ ಸಿ, ಆಲ್ ಸರ್ಟನ್ ಟೈಮ್ ವಾಟ್ ಬುದ್ಧಿಸಂ ವಾಸ್ ಟ್ರೈಂಗ್ ಟು ಡೂ ವಾಸ್ ಅದು ಫುಲ್ ಆಕ್ರಮಿಸ್ಬಿಡ್ತು ಒಂಥರ ಆಲ್ ಓವರ್ ಇಂಡಿಯಾ. ಸೊ ಅವಾಗ ದರ್ ವಾಸ್ ಎ ನೀಡ್ ಫಾರ್ ಅದರ್ beliefs to survive in the country where it was originated. ಇನ್ನೊಂದು ಏನಂದ್ರೆ ಬುದ್ಧಿಸಮ್ ಫಸ್ಟ್ ಶುರುವಾದಾಗ ಅವ್ರು ಶುರುವಾಗಿದ್ದು ಅವಾಗ ತುಂಬಾ ಕ್ಷತ್ರಿಯರೆಲ್ಲ ದೇವರ್ ಡೂಯಿಂಗ್ ಯಜ್ಞ, ಜಸ್ಟ್ ಕೈಂಡ್ ಆಫ್ ಸ್ಯಾಕ್ರಿಫೈಸಿಂಗ್ ಸಮ್ ಅನಿಮಲ್ಸ್ ಆ ತರದ್ದೆಲ್ಲ. ಸೊ ಅವಾಗ ಬುದ್ಧಿಸಮ್ ಶುರುವಾಗಿದ್ದು ಹಂಗೆಲ್ಲ ಮಾಡಬಾರ್ದು ಅನ್ಬಿಟ್ಟು ಅವ್ರದೇ ಸಪರೇಟ್ ಪಂಥ, ದೋ ಹಿಂದೂಯಿಸಮ್ ಅವ್ರದ್ದು ಸಪರೇಟ್ ಪಂಥ ಯೂಸ್ ಆಯ್ತು. ಬಟ್ ದೇ ಡಿಡ್ ನಾಟ್ ಅಕ್ಸೆಪ್ಟ್ ವೇದಾಸ್. ಅದು ಶಂಕರಾಚಾರ್ಯರಿಗೆ ತುಂಬಾ ಇದಾಗಿದ್ದು, ನಮ್ದು ವೇದ ಉಪನಿಷತ್ತು ಅಂಡ್ ತುಂಬಾ ಹಿಂದೂ ಸನಾತನ ಧರ್ಮ ಅದ್ಯಾವುದು ಅಕ್ಸೆಪ್ಟ್ ಮಾಡ್ಕೋತಿಲ್ಲ, ಬುದ್ಧಿಸಮ್ ಆಗ್ಲಿ ಜೈನಿಸಮ್ ಆಗ್ಲಿ. ಅದನ್ನ ನಾವು ತುಂಬಾ ಪ್ರಚಲಿತ ಮಾಡ್ಬೇಕು ಅನ್ಬಿಟ್ಟು ದೆನ್ ಹಿ ಸ್ಟಾರ್ಟೆಡ್ ಮೀಟಿಂಗ್ ಆಲ್ ದ ಲೀಡರ್ಸ್ ಆಫ್ ಬುದ್ಧಿಸಮ್ ಇನ್ ಎ ಕೈಂಡ್ ಆಫ್ ಡಿಬೇಟ್, ಸೊ ದಟ್ ಆ ಡಿಬೇಟ್ ಅಲ್ಲಿ ಯಾರು ಸೋಲ್ತಾರೆ ದೇ ಹ್ಯಾವ್ ಟು ಬಿಕಮ್ ಡಿಸೈಪಲ್, ನಾಟ್ ಇನ್ ಎ ಡಿಫ್ರೆಂಟ್ ವೇ. ಅವರು ಖುಷಿಯಾಗಿ, ಓ ನನ್ಗೆ ಒಳ್ಳೆ ಗುರುಗಳು ಸಿಕ್ಕಿದ್ದಾರೆ, ನನಗೆ ಇದು ನನ್ಗೆ ಅರ್ಥ ಆಗಿರ್ಲಿಲ್ಲ ಇದು ಇಷ್ಟುವರೆಗೂ ಅನ್ಬಿಟ್ಟು ಅವರೇ ಡಿಸೇಬಲ್ ಆಗಿ ಮಾಡಿ ಇದ ನಮ್ಮ ಹಿಂದೂ ಸನಾತನ ಧರ್ಮನ, ಎಸ್ಪೆಷಲಿ ದ ವೇದಾಸ್ ವಿಚ್ ವಾಸ್ ನಾಟ್ ಕನ್ಸಿಡರ್ಡ್ ಆಸ್ ಎ ಪ್ರಾಮಿನೆಂಟ್ ಟಿಲ್ ದಟ್ ಬುದ್ಧಿಸಮ್. ಸೊ ತುಂಬಾ ಜನಕ್ಕೆ ರಾಂಗ್ ಕಾನ್ಸೆಪ್ಟ್. ಅದೇ ಶ್ರೀಧರ್ ಅವ್ರು ಕೇಳಿದ್ರಿ ಏನ್ ಮಾತಾಡ್ಬೇಕು ಅಂತಿದ್ರಿ ಅಂತ. ತುಂಬಾ ಜನಕ್ಕೆ ಬುದ್ಧಿಸಮ್ ನ ಡಿಕ್ಲೈನ್ ಮಾಡ್ಬಿಟ್ರು, ಶಂಕರೈಟ್ಸ್ ಆಗ್ಲಿ ಆತರ ಅಂತಿದ್ರು. ಬಟ್ ಇಟ್ ಈಸ್ ನಾಟ್ ಆಕ್ಚುಲಿ, ದೇ ಹ್ಯಾವ್ ಅಕ್ಸೆಪ್ಟೆಡ್ Shankara and whatever they didn't know, Shankara just bring it to the
people so that they accept Veda Upanishatu. ಅಲ್ಲಿಂದ ನಮ್ದು ಎಲ್ಲ ಸನಾತನ ಶುರು ಆಯ್ತು. ರೈಟ್ ವಾಟ್ ಎವರ್ ಸಪೋಸ್ ಟು ಬಿ. ರಮ್ಯ ಅವ್ರು ಹೇಳಿದ್ರ ಆತರ. And if you remember, Shankara was called as Prachanna Buddha. He was given the title as Prachanna Buddha. You know that, yeah. So ಸುಮಾರು ಜನ ಆ ಕಾಲದಲ್ಲಿ ಅವ್ರನ್ನ ಪ್ರಚನ್ನ ಬುದ್ಧ ಅಂತ ಇದ್ರು, who are very orthodox, who did not accept Shankara initially. They used to call him Prachanna Buddha. ಒಬ್ಬ ಬುದ್ಧನ್ ತರ ಅಂತ ಆ ಭಾವನೆನೂ ಬಂದಿತ್ತು ಅವ್ರಿಗೆ. ಆಮೇಲೆ you all people know, the greatest dialogue between Shankara and Mandana Mishra, right? So ಆ ಕಾಲದಲ್ಲಿ what we should learn is 2500 years or 1200 years, how much respect was given to women ಅನ್ನೋದನ್ನ ಆ ಪರ್ಟಿಕ್ಯುಲರ್ ಇನ್ಸಿಡೆಂಟ್ ಅಲ್ಲಿ ಮಂಡನ ಮಿಶ್ರ ಹೆಂಡತಿನ ಇವರು ಜಡ್ಜ್ ಆಗಿ ಕೂಡಿಸ್ತಾರೆ. ಇವನ್ ದೋ ಶಂಕರ ಹಿಮ್ಸೆಲ್ಫ್, okay, he was a great learned man, and even Mandana Mishra was a learned person. They say, okay, she has to judge our discussion. Confident. So that is what we have to learn from our Sanatana Dharma, that women ಇವಾಗೆಲ್ಲ ಈ ಫೆಮಿನಿಸಮ್ ಇದೆಲ್ಲ ಬಂದ್ಮೇಲೆ ಸ್ವಲ್ಪ ಮಾತಾಡ್ತಾರಲ್ಲ, ಇಟ್ ಇಸ್ ನಾಟ್ ದಟ್. ಮುಂಚೆಯಿಂದನು ನಾವು ಆಕ್ಚುಲಿ ಶಾರದೆಗೇನೆ ಪೂಜ್ಯ ಸ್ಥಾನ ಕೊಡೋದು ಯಾವಾಗ್ಲೂ. ವಿದ್ಯೆ ಅಂದ್ರೆ ಶಾರದೆ ಅಂತಾನೆ ಹೇಳ್ತೀವಿ ಹೊರತು ನಾವು ಇನ್ಯಾರು ಬೇರೆ ಯಾವ ವಿಷ್ಣು ಶಿವ ಅಂತೆಲ್ಲ ಹೇಳಲ್ಲ. ಸೊ that shows how much Shankara and our people initially, not just Shankara, everybody had given so much importance for women in their daily life. Sridhar, Namrata here. Not to disrupt your flow, I just finished watching Ramya or discourse. Literally, it was like a discourse for me. Tumba chanagi helidare. I just wanted to thank her for that. Thank you, Ramya. Thank you so much. Thank you So much, Namrata. And as Sridhar was saying, ಎಷ್ಟು authoritative ಆಗಿ ಹೇಳ್ತಿದ್ರು ಅಂದ್ರೆ, oh my god, ಎಷ್ಟು ತಿಳ್ಕೊಂಡಿದ್ದಾರೆ ಅಂತ ಅವಾಗ ಗೊತ್ತಾಯ್ತು ನನಗೆ. I mean, ನನಗೆ ಏನು ಗೊತ್ತಿರ್ಲಿಲ್ಲ, so it was so much. Any comments on the presentation itself? That now is an opportunity. Now the question answers ಒಂದು ಸ್ವಲ್ಪ ಇತ್ತು, ಮಕ್ಕಳು ಕೇಳಿದ್ರು, but grown ups ನೋಡ್ತಾ ಇರೋದ್ರಿಂದ I was curious in ಆ presentation ಬಗ್ಗೆ ಏನಾದ್ರು. By the way, ಸ್ನೇಹಿತರೆ, ನೀವು ಫಸ್ಟ್ ಟೈಮ್ ಇವಾಗ ಮಾತ್ರ ನಮ್ಮ ಈ ಕಾರ್ಯಕ್ರಮ ಇಟ್ಸಲ್ ವಾಸ್ ನಾಟ್ ಪ್ಲಾನ್. ನಾವು 8 ಗಂಟೆ ತನಕ ಮಕ್ಕಳು ಬೆಳಗ್ಗೆಯಿಂದ 2-3 ಪ್ರೋಗ್ರಾಮ್ ಮಾಡಿದ್ದಾರೆ ಅವರು. ಸೊ ಸ್ಕೂಲ್ ಕೆಲಸನೂ ಮಾಡಿದ್ದಾರೆ. ಅದಕ್ಕೆ ಅವ್ರು ಮತ್ತೆ ಇನ್ನೊಂದು ಇಟ್ಟೋದು ಬೇಡ ಅಂತ ವಿ ಸ್ಟಾರ್ಟ್ ಥಾಟ್ ಆಫ್ ಡೂಯಿಂಗ್ ದಿಸ್. ದಯವಿಟ್ಟು ನೋಡಿ, ರಮ್ಯಾ ನಮ್ಮ ಹೊಸಳ ಬಾಲವನ ಗ್ರೂಪ್ ಅಲ್ಲೇ 2 ವಿಡಿಯೋ ಹಿಂದ್ಗಡೆ ಇದೆ. ಇಟ್ಸ್ ಕಾಲ್ಡ್ ಡಿವೈನ್ ಎನ್ಕೌಂಟರ್ಸ್ ಆಫ್ ಆದಿ ಶಂಕರ ಅಂತ. ಸೊ ಅದ್ರ ಕ್ವೆಶನ್ಸ್ ಏನಾದ್ರು, ಕಾಮೆಂಟ್ಸ್ ಏನಾದ್ರು ಇದೆಯಾ ನಮ್ರತ ಫ್ರಮ್ ದ ಪ್ರೆಸೆಂಟೇಷನ್ ಯು ಜಸ್ಟ್ saw, since you just saw it? Yeah, I just finished actually. ನಾನು ಅವಾಗ್ಲೇ ಏನೋ ಕೆಲಸ ಇತ್ತು ಅಂತ I couldn't finish it. I was curious if you had anything while it's fresh in your mind, any specific item that you want to talk about. ನನ್ಗೆ ಆ ಕರ್ಸ್ ಬಗ್ಗೆ ಹೇಳಿದ್ರಲ್ಲ, ಅದು ಗೊತ್ತಿರ್ಲಿಲ್ಲ. So for me that was something new I had not read about before. So for that I liked how she was able to explain, and as you said, not from memory. I mean, not written down, everything from memory. The way she was able to go back and forth, it was very very informative and sikapade fluent flow aitu. That is my only comment I would make. I don't have that much gnana to ask any questions. I absorb ಮಾಡ್ಕೋತಾ ಇದೀನಿ ಅದನ್ನ. So I have to go back and read some more to even say I didn't know ಏನ್ ಕೇಳಬೇಕು ಅಂತ ಗೊತ್ತಾಗಕ್ಕೆ. Thank you, Namrata. Thanks for watching and doing it. Yeah, thank you, and Ramya for this. Please, thank you so much. Thank you so much, Namrata, for such detailed explanation about my narration. I'm so happy to hear from you. ಇಲ್ಲ, ತುಂಬಾ ಚೆನ್ನಾಗಿ ಫ್ಲೋ ಆಯ್ತು ರಮ್ಯಾ. It was very amazing to see that. ಅಷ್ಟು ಫುಲ್ ಕಾನ್ಫಿಡೆಂಟ್ ಇಂದ ನೀವು ಮಾತಾಡಿದ್ ಖುಷಿ ಆಯ್ತು ನನ್ಗೆ. ನಿಮ್ಗೆ ಎಷ್ಟು ತಿಳ್ಕೊಂಡಿದೀರಾ ಅಂತಾನು ನಮ್ಗೆ ಪರಿಚಯ ಆಯ್ತು. ಥ್ಯಾಂಕ್ ಯು. No, ನಾನು ಇದನ್ನ I just like more like a compiler ಅಂತ ಹೇಳ್ತೀನಲ್ಲ ಅಷ್ಟೇ. I just compiled. I don't have any other knowledge. ಸುಮ್ನೆ ನನ್ಗೆ I remembered listening to this and I thought when ಶ್ರೀಧರ ಅವ್ರು ಕೇಳಿದಾಗ this would be the right way ಅಂತ I thought I'll put it across. I don't know anything. ನನ್ಗೆ ಆದಿಶಂಕರ ಬಗ್ಗೆ ಗೊತ್ತಿರೋದು ಏನಪ್ಪಾ ಅಂದ್ರೆ ಅಮರ್ ಚಿತ್ರಕಥಾಲ್ ಓದಿದ್ ಮಾತ್ರ.
but Chinmaya student ಆಗಿದ್ರಿಂದ I had learnt his shlokas, but that's about my knowledge of this on this topic. So for me, there were lot of episodes that were new, which was not in Amar Chitrakatha. So thank you. ಅದನ್ನೇ ಹೇಳ್ಬೇಕಿತ್ತು ನಾನು ಶ್ರೀಧರ್ಗೆ. ಕಾಮೆಂಟ್ ಸೆಕ್ಷನ್ ಅಲ್ಲಿ ಅದೇ ಆಡ್ ಮಾಡ್ತೀನಿ. ದ ಸ್ಟೋರಿ ಡೀಟೇಲ್ಸ್ ದಟ್ ಶಿ ಟೋಲ್ಡ್ ಅಮರ್ ಚಿತ್ರಕಥಾ ಇಲ್ಲ ಅಷ್ಟು ಡೀಟೇಲ್ಡ್ ಆಗಿ. ಸೊ ಫಾರ್ ಮೀ ಲಾಟ್ ಆಫ್ ದೋಸ್ ಥಿಂಗ್ಸ್ ವರ್ ಲೈಕ್ ಅಮೇಸಿಂಗ್ ನಾಲೆಡ್ಜ್ ಸ್ಟಫ್. ಪದ್ಮಪಾದ ಅವ್ರದಿತ್ತು, ಬಟ್ ಅವ್ರ ಹಿಸ್ಟ್ರಿ ಹೇಳಿದ್ರಲ್ಲ, ಯಾರ್ ಡಿಸೈಪಲ್ಸ್, ಯಾರ್ ಡಿಸೈಪಲ್ ಅಂತ. ಅದಕ್ಕೆ the most impressive part was starting from all the way from Adi Shankara, because correct Amar Chitrakatha went to the root and went all the way to the tip of the mountain. So that brought a lot of it might be a little too much for the kids, but as an adult I thoroughly enjoyed it. ಜೊತೆಗೆ ಅದು ತಕ್ಕಂಗೆ ಒಂದು ಪ್ರವಚನ ಹೇಳ್ಬೋದು. ಅಗೇನ್ don't Ramya, because we are all excited looking at this slide. Don't be like, oh, you ತುಂಬಾ ಮಾತಾಡ್ತಿರೋ ಬಗ್ಗೆ ತಂದ್ಕೋಬೇಡಿ, but you deserve it. ಬೆಳಗ್ಗೆ ಸುಮ್ನೆ ನಾನು just like remember, you know how I mean ನಾನೇನ್ 2 ವಾರ ಮುಂಚೆ ಪ್ಲಾನ್ ಮಾಡಿರಲಿಲ್ಲ. ಇವತ್ತು ಇದ್ ಮಾಡೋಣ, ನೆನೆ ರಾತ್ರಿ ಇದ್ ಮಾಡೋಣ, ನೆನೆ ಸಂಜೆ ಮಾಡೋದು, ಅವತ್ತೇ ಯೋಚನೆ ಮಾಡೋದು, because obviously we all have full time work to do. So ಬೆಳಗ್ಗೆ ಇದು ಮಾಡ್ಬಹುದಾ ಅಂದ್ರೆ ಮಾಡ್ತೀನಿ ನಾನು ಅಂತ ಹೇಳಿ ಆ 2 hours ರೆಡಿ ಆಗ್ಬಿಟ್ಟು ಇವರು. Thanks to you have that ability to recognize people's talents and to bring it out. That is also important, knowing that I don't know this, but I know someone who's an authority on it, and to hand over the reins is a big thing. Yep. ಒಂದು ಕೇಳ್ಬೇಕು ಅಂತಿದ್ದೆ. ಸೊ ನೀವು ಪ್ರವಚನ ಕೇಳಿ ಅದನ್ನ ಇನ್ಫ್ಲೂಯೆನ್ಸ್ ಆಗಿ ಮಾಡಿದ್ರಿ ಅಂತ ಹೇಳಿದ್ರಲ್ಲ, ಸೊ ಈಗ ನೀವು ಬಟ್ ದಿಸ್ ಥಿಂಗ್, ದಿಸ್ ಹೋಲ್ ಲಿನಿಯೇಜ್ ಫ್ರಮ್ ಆದಿಶೇಷ, ಅದು ಪುರಾಣದಲ್ಲಿ ಇದೆಯಾ? ಎಲ್ಲಿದೆ ಅದು? ಕ್ಯೂರಿಯಸ್. ಇದು ಶಿವಪುರಾಣದಲ್ಲಿದೆ ಅಂತೆ. ಇದು ನಾನು ಶಿವಪುರಾಣ, ಇದು ತೆಲುಗು ಅಲ್ಲಿ ಒಬ್ರು ಒಳ್ಳೆ ಪ್ರವಚನಕಾರರಿದ್ದಾರೆ. ಅವ್ರ ಹೆಸರು ಚಾಗಂಟಿ ಕೋಟೇಶ್ವರ ಅಂತ. ಚಾಗಂಟಿ ಅವ್ರದ್ದು ಆಡಿಯೋಸ್ ತುಂಬಾ ಇಂಟರ್ನೆಟ್ ಅಲ್ಲಿ ಇದೆ. ಸೊ ನಾನು ಒಂದಿನ ಹಿಂಗೆ ಶಿವಪುರಾಣ ಬಗ್ಗೆ ಐ ವಾಂಟೆಡ್ ಟು ನೋ ವಾಟ್ ಇಟ್ ಇಸ್, ಶಿವಪುರಾಣ ಅಂದ್ರೆ ಏನು ಅಂತ ಒಂದು ತಿಳ್ಕೊಳ್ಳೋದ್ರಲ್ಲಿ ಅವ್ರದ್ದು ಶಿವಪುರಾಣ ಅಂತ ಟೈಪ್ ಮಾಡಿದಾಗ ಅವ್ರದ್ದು ಒಂದು ಇಮಿಡಿಯೇಟ್ ಆಗಿ ಅವ್ರದ್ದು ಬಂತು. and it has many episodes, like until 36, each one is like 1 hour 36 minutes ಆ ತರ ಇದೆ. ನನಗೆ ಸ್ವಲ್ಪ ಇಂಟ್ರೆಸ್ಟ್ ಬಂದು ಐ ಸ್ಟಾರ್ಟೆಡ್ ಪ್ಲೇಯಿಂಗ್ while I was working. ಎಂಡ್ ಆಫ್ ಇಟ್ ಅವ್ರು ಯಾಕೆ ಈ ಸ್ಟೋರಿ ಅವಾಗ ಹೇಳಿದ್, ದಿಸ್ ಇಸ್ ನಾಟ್ ದ ಸ್ಟೋರಿ ವಿಚ್ ಹಿ ಇಂಟೆಂಡೆಡ್ ಟು ಸೇ ದಟ್ ಟೈಮ್. ಅವ್ರು ಯಾಕೆ ಆ ಸ್ಟೋರಿ ಅಂದ್ರೆ, ಶಿವ ಅನ್ನೋ ಮಾತು ಅದು ಎಷ್ಟು ಮಂಗಳಕರ, ಶಿವ ಅನ್ನೋ ಮಾತೊಂದೇ ಅಷ್ಟು ಮಂಗಳಕರ. ಓಂ ನಮ ಶಿವಾಯ ಅನ್ನ ಪಂಚಾಕ್ಷರಿ ಬೀಜದ ಅರ್ಥ ಏನು, ಯಾಕೆ ಓಂ ನಮ ಶಿವಾಯ ಅಷ್ಟು ಒಂದು ಪುಣ್ಯವಾದಂತ ಮಾತು, ಎಂತ ಒಂದು ಇದ್ರಾದ್ರೂ ಹೋಗುತ್ತೆ ಅಂತ ಅಂದಾಗ ಆವಾಗ ಈ ಕಥೆನ ತಗೊಂಡ್ಬಂದಿದ್ದಾರೆ. ಮಂಗಳಂ ಅಂತ. ಏನು ಮಂಗಳಂ? ಜ್ಞಾನ ಮಂಗಳಂ. ಅವರು ಓಂ ನಮ ಶಿವಾಯ ಚ, ಶಿವಕರಾಯ ಚ, ಮಹೇಶ್ಕರಾಯ ಚ, ಅದನ್ನೆಲ್ಲಾನು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಮಹೇಶ್ಕರಾಯ ಚ ಅಂದ್ರೆ ಗುರು ಎಲ್ಲಿಂದ ಬಂದ ಅಂತ ಆ ಒಂದನ್ನ ಅವರು ಹಿ ಬ್ರಾಟ್ ಅಪ್ ಈ ಸ್ಟೋರಿನ. ದಟ್ ಅಟ್ ದಿಸ್ ಪಾಯಿಂಟ್ ನಾನು ಈ ಸ್ಟೋರಿ ಹೇಳ್ತೀನಿ, ಮಹೇಶ್ಕರಾಯ ಚ ಯಾಕೆ ಬಂದಿದೆ ಅಂತ ಇದನ್ನ. ಆಮೇಲೆ ಲೈಕ್ ಅವರು ಸ್ವಲ್ಪ ತರ್ಕವಾದಿ ಅನ್ಸುತ್ತೆ. ಯಾಕೆ ಬೈ ಹೆಂಗೆ ಈಶ್ವರನೇ ಹೆಂಗೆ ಶಂಕರಾಚಾರ್ಯರಾದ, ಅಂಡ್ ಹಿ ಓನ್ಲಿ ರುದ್ರಾಧ್ಯಾಯಿ ಒಂದು ಲೈನ್ ಇದೆ, ಅವ್ರು ಓದಿದ್ದಾರೆ. ಆಮೇಲೆ ಆ ರುದ್ರಾಧ್ಯಾಯನ ಸಪೋರ್ಟ್ ಮಾಡ್ತಾ ವ್ಯಾಸ ಭಗವಾನರು ಬರ್ದಿದ್ದಾರೆ, ಅದನ್ನ ಹೇಳಿದ್ದಾರೆ. ಸೊ ಹಾಗಾಗಿ ಅದನ್ನ ಐ ಟುಕ್ ಇಟ್ ಫಾರ್ ಗ್ರಾಂಟೆಡ್, ಎಸ್ ದಿಸ್ ಇಸ್ ಇಟ್ ಅಂತ ಅದನ್ನ ಐ ಜಸ್ಟ್ ಆಡೆಡ್ ಇಟ್ ಅಷ್ಟೇ. ಬಟ್ ಐ ಡೋಂಟ್ ನೋ ಎನಿಥಿಂಗ್, ಸೀರಿಯಸ್ಲಿ ಐ ಡೋಂಟ್ ನೋ ಎನಿಥಿಂಗ್. ಆಲ್ ಐ ಡು ಇಸ್ ಕಂಪೈಲಿಂಗ್ ಅಷ್ಟೇ. ನೀವು ಡೋಂಟ್ ನೋ, ನಮಗೆ ಡೋಂಟ್ ನೋ. ಒಂದು ಕಾಮೆಂಟ್, ಶಿವಪುರಾಣ ಅಂದ್ರೆ, ಶಿವಪುರಾಣದಲ್ಲಿ ಆದಿಶೇಷ ಇಂದ ಎಲ್ಲಿ ತನಕ ಇದೆ? ವಾಟ್ ಪಾಯಿಂಟ್? ಎಲ್ಲಿ ಅಂದ್ರೆ ಶಂಕರಾಚಾರ್ಯ ಶಿವಪುರಾಣದಲ್ಲಿ ಅವರು ಇಲ್ಲ. ಶಿವಪುರಾಣದಲ್ಲಿ ಅಂದ್ರೆ ನಾನು ಅವರು ಹೆಂಗಂದ್ರೆ ಶ್ಲೋಕ ಟು ಶ್ಲೋಕ ಹೇಳಲ್ಲ ಯೂಶಲಿ. ಪ್ರವಚನದಲ್ಲಿ ಹಿಸ್ ಲೆನ್ಸ್, ಅವ್ರ ಲೆನ್ಸ್ ಅಲ್ಲಿ ಶಿವಪುರಾಣ ಹೆಂಗ್ ನೋಡಿದ್ದಾರೆ. ಯೂಶಲಿ ಶಿವಪುರಾಣದಲ್ಲಿ ತುಂಬಾ ನಾಯನರ್, ಒಂದು
63 ನಾಯನರ್ಲಿದಾರಂತೆ ಇಡೀ ಭಾರತದಲ್ಲಿ. ಅವ್ರದ್ದು ಸ್ಟೋರೀಸೇ ಇರುತ್ತೆ ಯೂಶಲಿ. ಆ ಸ್ಟೋರಿ ಹೇಳ್ತಾ ಓಂ ನಮ ಶಿವಾಯ ಅಂತ ಹೇಳಿದಾಗ ಅವ್ರು ಇಮಿಡಿಯೇಟ್ಲಿ ಈ ಸ್ಟೋರಿ ಹೇಳಿದ್ದಾರೆ. ಅಂದ್ರೆ ಅವ್ರಿಗೆ ಅಷ್ಟು ಜ್ಞಾನ ಇದೆ. ಆ ಒಂದು ಮಯಸ್ಕರಾಯಚ ಅಂತ ಒಂದು ಮಾತನ್ನ ಎಕ್ಸ್ಪ್ಲೈನ್ ಮಾಡ್ಲಿಕ್ಕಷ್ಟೇ ಅವ್ರು ಇಷ್ಟು ಕತೆ ಹೇಳಿದ್ದಾರೆ. ಆ ಕತೆ ನನ್ಗೆ ಇಲ್ಲಿ ಉಪಯೋಗ ಆಯ್ತು ಅಷ್ಟೇ. ಬಟ್ ನಾನು ಕಂಪ್ಲೀಟ್ ಆಗಿ ಓದಿಲ್ಲ, ಕೇಳಿಸ್ಕೊಂಡಿಲ್ಲ ಶಿವಪುರಾಣನ. ತುಂಬಾ 36 ತುಂಬಾನೇ ಇದೆ. ಇದು ತೆಲುಗು ಭಾಷೆಯಲ್ಲಿ ಇದೆಯಾ ಇವರ? ತೆಲುಗು ಭಾಷೆ, ಈ ಪ್ರವಚನ ತೆಲುಗು ಭಾಷೆಯಲ್ಲಿ ಇದೆ. Even maybe you can what I would, I mean, already I'm asking too much because you narrate so well. So ನೀವು maybe ಅವ್ರ ಪ್ರವಚನಗಳನ್ನ ಕನ್ನಡೀಕರಿಸೋ ಅಥವಾ ಕನ್ನಡ ಇಂಗ್ಲಿಷ್ ಮಿಕ್ಸ್ ಮಾಡಿ if you can maybe do some more session, that would be helpful. Not necessarily about Shankara, because it sounds really interesting what you're telling. So ಆಕ್ಚುಲಿ ಕನ್ನಡದಲ್ಲಿ ನಾನು ಹೇಳಿದ್ದೀನಲ್ಲ, ಇವ್ರು ಮೀರಾ ತಾಡಿಪತ್ರಿ ಅಂತ, ಇವ್ರು ತೆಲುಗು ಅವ್ರ ಹಸ್ಬೆಂಡ್ ಕನ್ನಡದವರು. ಶಿ ಲರ್ನ್ಡ್, ಹರ್ ಹಸ್ಬೆಂಡ್ ಹರ್ ಸೆಲ್ಫ್ ಈಸ್ ಅ ಟೀಚರ್, ಐ ಮೀನ್ ಗುರು ಅವರಿಗೆ. ಅವರಿಂದನೇ ಹುಡುಗಿರು ಹರಿದಾಸ ಪ್ರವಚನಗಳೆಲ್ಲ ಮಾಡಬಾರ್ದು ಅಂತ ಇದ್ದಿರೋದ್ರಿಂದ ಅವರು ಒಂದು ಶ್ಲೋಕನ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತಾರೆ. ತುಂಬಾ ಚೆನ್ನಾಗಿದೆ. ಐ ವಿಲ್ ಶೇರ್ ದಟ್ ಲಿಂಕ್ ಇನ್ ದ ಗ್ರೂಪ್. ಎಷ್ಟೊಂದು ಎವ್ರಿ 1.5 hour ಕನ್ನಡದಲ್ಲಿ ಇದೆ ಆಡಿಯೋ. ಅವರು ಎಲ್ಲ ಕ್ವೆಶ್ಚನ್ಸ್ ನ ಅವರು ಅಷ್ಟು ಚೆನ್ನಾಗಿ ಹೇಳ್ತಾರೆ. ಎಸ್, ಐ ವಿಲ್ ಡೆಫಿನೆಟ್ಲಿ ಫಾರ್ ಶೋರ್ ಅವ್ರದ್ದು ಕೇಳ್ಬಿಟ್ಟು ನಾನು ಡೆಫಿನೆಟ್ಲಿ ಮಾಡ್ತೀನಿ. ಬಟ್ ದಿಸ್ ಲೇಡಿ ಇಸ್ ಅಮೇಝಿಂಗ್. ಆಕ್ಚುಲಿ ಆದಿಶೇಷ ತಲೆ ಹೊತ್ತಿರೋ ಆದಿಶೇಷ ಈಸ್ ಫಾರ್ ವಿಸ್ಡಮ್ ಅಂತ ನಾನು ಅಲ್ಲಿಂದ ಪಿಕ್ ಮಾಡಿರೋದು. ಐ ಡಿಂಟ್ ನೋ ದಟ್ ಆದಿಶೇಷ ಈಸ್ ಫಾರ್ ವಿಸ್ಡಮ್. ಈ ಕುಂಡಲಿನಿ ಶಕ್ತಿ ಎಲ್ಲ ಅಲ್ಲಿಂದ ನಾನು ಪಿಕ್ ಮಾಡಿದೆ. ಅಂದ್ರೆ ರ್ಯಾಂಡಮ್ಲಿ ಅಲ್ಲಿ ಇವಾಗ ಕೇಳಿಸ್ಕೊಂಡಿದ್ದೆಲ್ಲ ಜಾಯಿನ್ ಮಾಡಿದ್ದೆ ಅಷ್ಟೇ. ಬಟ್ ಶಿ ಈಸ್ ಅಮೇಝಿಂಗ್. ಫಾರ್ ಕನ್ನಡ ಶಿ ಈಸ್ ರಿಯಲಿ ಅಮೇಝಿಂಗ್. ದಿಸ್ ಪರ್ಸನ್ ಹ್ಯಾಸ್ ಡನ್ ಎವ್ರಿಥಿಂಗ್. ಲೈಕ್ ಬೆಳಗ್ಗೆ 5-4 ಗಂಟೆಯಿಂದ 7 ಗಂಟೆ ತನಕ ಪ್ರವಚನ ಮಾಡ್ತಾರೆ. ಚಾಗಂಟಿ ಅಂತ, ಇಫ್ ಯು ಟೈಪ್ ಚಾಗಂಟಿ, ಅವರು ಮೀರಾ ತಾಡಿಪತ್ರಿ ಅಂತ, ತಾಡಿಪತ್ರಿ ಗುರುಕುಲ. ಇದು ಅವ್ರದ್ದು ವೆಬ್ಸೈಟ್ ಬಂದು ಶ್ರೀ ಮಧ್ವ ಪ್ರಮೇಯ ಅಂತ. ಇಫ್ ಯು ಟೈಪ್ ತಾಡಿಪತ್ರಿ ಗುರುಕುಲ ಮೀರಾ ತಾಡಿಪತ್ರಿ ಅದೇ ಬರುತ್ತೆ ನಿಮ್ಗೆ. ಸೌಂಡ್ ಕ್ಲೌಡ್ ಅಲ್ಲಿ ಅವ್ರದ್ದು ಪ್ರವಚನಗಳಿದೆ. ಇಫ್ ಯು ಡೌನ್ಲೋಡ್ ದಟ್ ಸೌಂಡ್ ಕ್ಲೌಡ್ ಆಪ್, ಯೂಟ್ಯೂಬ್ ಅಲ್ಲಿ ಇಲ್ಲ, ಅದು ಸೌಂಡ್ ಕ್ಲೌಡ್ ಅಲ್ಲಿ ಇದೆ. ನೀವು ಸೌಂಡ್ ಕ್ಲೌಡ್ ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ತಾಡಿಪತ್ರಿ ಗರುಡ ಪುರಾಣದಲ್ಲಿ ಬರುತ್ತೆ ಆ ಕತೆ. ಕದ್ರುದು ವನಿತದು ಅದು ಕ್ಲಿಯರ್. ಅವರು ಕರೆಕ್ಟ್, ಹೌದು. ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅದರಲ್ಲಿ. ತುಂಬಾ ಅಂದ್ರೆ ಎಷ್ಟು ಬಲಶಾಲಿ ಅಂತ. ಮಂಜು ಅವರೇ, ಐ ಡೋಂಟ್ ನೋ. ಗಣೇಶ್ ಗೊತ್ತಲ್ವಾ ನಿಮ್ಗೆ? ಶತಾವಧಾನಿ ಆರ್ ಗಣೇಶ್ ಅಂತ. ಅವರು ಶಂಕರಾಚಾರ್ಯ ಬಗ್ಗೆ ಅವ್ರದ್ದು ಕೆಲವು ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಇದೆ. ಅವರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಆಮೇಲೆ ಇನ್ನೊಬ್ರು ಕಪಿಲ್ ಕಪೂರ್ ಅಂತ, ಈಸ್ ಅ ಪಂಜಾಬಿ. ಅವರು ಹಿ ಹ್ಯಾಸ್ ಸ್ಪೆಂಟ್ 35 years ಇನ್ ಲರ್ನಿಂಗ್ ಸಾಂಸ್ಕ್ರಿಟ್. ಅವರು ಒಂದ್ ಕಡೆ ಹೇಳ್ತಾರೆ, ನೀವು ಭಾರತ ದೇಶದ ಯಾವುದೇ ಮೂಲೆಗೆ ಹೋದ್ರುನು ಯಾರನ್ನ ಸ್ವಲ್ಪ ವಯಸ್ಸಾದವ್ರನ್ನ ಕೇಳಿದ್ರೆ there will be 2 names which they will never forget in India. Those 2 names are, ನೀವು ಯಾರಿಗಾರು ಕೇಳಿದ್ರೆ, ಶಂಕರಾಚಾರ್ಯ and ಕಾಳಿದಾಸ. These 2 are the names which no one forgets in India. ಸೊ ಶಂಕರಾಚಾರ್ಯನ ಬಗ್ಗೆ ಕೇಳಿದ್ರೆ ನಾರ್ತ್ ಅಲ್ಲಿ ಅವರೊಬ್ರು ಮಹಾ ವಿದ್ವಾನ್ ಅಂತ ಹೇಳ್ತಾರೆ. ಕಾಳಿದಾಸರ ಬಗ್ಗೆ ಕೇಳಿದ್ರೆ ಅವರೊಬ್ರು ಮಹಾಕವಿ ಅಂತಾರೆ. ದೀಸ್ 2 names. ಬಟ್ ಆಕ್ಚುಲಿ ನಾವು ಶಂಕರಾಚಾರ್ಯನ ಬರೀ ಒಬ್ಬ ಆಧ್ಯಾತ್ಮ ಗುರು ಅಂತಾನೆ ನೋಡಿದೀವಿ ಹೊರತು ಅವ್ರನ್ನ ಕವಿ ಅಂತ ಯಾವತ್ತೂ ನಾವು ಪರಿಗಣಿಸೇ ಇಲ್ಲ. ಇವನ್ ಸಂಸ್ಕೃತ ನಮ್ಗೆ ಓದವಾಗ್ಲೂ ಶಂಕರಾಚಾರ್ಯ ಡ್ಯೂ ಟು ವಾಟ್ ಎವರ್ ರೀಸನ್ ವಿ ನೆವರ್ ಹ್ಯಾಡ್ ಎನಿ ಟೆಕ್ಸ್ಟ್ ಬುಕ್ಸ್ ಇನ್ ಅವರ್ ಎಜುಕೇಶನ್ ಅಬೌಟ್. ಇವಾಗ ಶಂಕರಾಚಾರ್ಯರು ಬರ್ದಿರೋದನ್ನೇ ನಾವು ತಗೊಂಡ್ರೆ ಸೌಂದರ್ಯ ಲಹರಿ, ಶಿವಾನಂದ ಲಹರಿ ಅಥವಾ ಇದೆಲ್ಲ ಇದೆಯಲ್ಲ, ಅದೆಲ್ಲ ಇಟ್ ಇಸ್ ಸೋ ಬ್ಯೂಟಿಫುಲ್. ಆಮೇಲೆ ಐಗಿರಿ ನಂದಿನಿ, ಅದ್ರಲ್ಲಿ ಪದ ಯಾವ ತರ ಅವ್ರು ಜೋಡಿಸಿದ್ದಾರೆ ಅಂದ್ರೆ ಇಟ್ ಇಸ್ ನೋ ಲೆಸ್ ದನ್ ಲಿಟರರಿ ವರ್ಕ್, ರೈಟ್? ಇನ್ಸ್ಟೆಡ್ ಆಫ್ ಸೀಯಿಂಗ್ ಇಟ್ ಜಸ್ಟ್ ಆಸ್
plus the Yeah, rhythmic. Yeah, ನಾವು ವಿ ಜಸ್ಟ್ ಟೇಕ್ ಇಟ್ as okay, ಅದನ್ನ ಭಕ್ತಿಯಿಂದ ಹಾಡೋದು ಅದೆಲ್ಲ ಕರೆಕ್ಟ್, ಬಟ್ ಯು ಆರ್ ನಾಟ್ ರೆಕಗ್ನೈಸಿಂಗ್ ಶಂಕರ ಆಸ್ ಎ ಕವಿ ಅಂತ ಇನ್ನೂ ನಾವು ರೆಕಗ್ನೈಸ್ ಮಾಡಿಲ್ಲ ಅವ್ರನ್ನ, ಅಲ್ವಾ? Yes, true, very true, sir. ಇನ್ನೊಂದು ಕ್ಯೂರಿಯಸ್, ಸೊ ಇವರು pretty much single handedly ಭಾರತದ ಉದ್ದಗಲಕ್ಕೂ ಹೋಗಿ ಇಷ್ಟೆಲ್ಲ ಸಾಧನೆ ಮಾಡಿ ರೆವಲ್ಯೂಷನ್, ಲಿಟರಲಿ ರೆವಲ್ಯೂಷನ್. ಯಾಕಂದ್ರೆ ಅದಾದ ನಂತರ assuming let's take the, even if take the 2500 years ago date, there were political turmoil happening during that time. Even if you take the 8th century date, lot more political turmoil was happening. ಯಾಕಂದ್ರೆ ಆಗ ಇಸ್ಲಾಮಿಕ್ ಇನ್ವೇಷನ್ ಶುರು ಆಗಿತ್ತು, ಗಜನಿ ಬಂದಿದ್ದಲ್ವಾ, 600 700 ಶುರು ಆಗಿತ್ತು. ಅದಾದ 300 ವರ್ಷ ಆದ್ಮೇಲೆ ಬಸವಣ್ಣವರು ರೆವಲ್ಯೂಷನ್ ಮಾಡಕ್ ಹೋದ್ರು. ತುಂಬಾನೇ ಅಂದ್ರೆ ಬೇರೆ ಸೋಷಿಯಲ್ ರೆವಲ್ಯೂಷನ್, ಆಗೆಲ್ಲರೂ ಒಂದೇ ಅಂತೆಲ್ಲ ಮಾಡಿ, ಎನಿ ಟೈಮ್ ಸಚ್ ಚೇಂಜಸ್ ಹ್ಯಾಪನ್, ಪೀಪಲ್ ರೆಸಿಸ್ಟ್. ಸೊ ನನಗೆ ಏನ್ ಆಶ್ಚರ್ಯ ಅಂದ್ರೆ, ಯಾರು ಫೋರ್ಸ್ ಯೂಸ್ ಮಾಡಿ ಇದನ್ನ ಪ್ರಿವೆಂಟ್ ಮಾಡಕ್ ಟ್ರೈ ಮಾಡಿದ್ರ? ಅದು ಹಿಸ್ಟಾರಿಕಲ್, ಐ ಮೀನ್ ವಾಟ್ ವಾಸ್ ದ ಪೊಲಿಟಿಕಲ್ ಸಿನಾರಿಯೋ ಟೈಮ್ 7th 8th century? ಅದ್ರ ಬಗ್ಗೆ ಏನಾದ್ರು ಎವಿಡೆನ್ಸ್ ಇದೆಯಾ ಅಂತ? ಐ ಮೀನ್ ಕ್ಯೂರಿಯಸ್, ಓಪನ್ ಟು ಎವ್ರಿಬಡಿ. ಐ ಮೀನ್ ಅವರು ಇಲ್ಲಿಂದ, ಐ ಮೀನ್ ಗುಜರಾತ್ ಹೋಗ್ತಾರೆ, ಅಲ್ಲಿ ಯಾವ ಕಿಂಗ್ ಇದ್ದ ಅವ್ರು? ಇಲ್ಲ, ಅದೇನಂದ್ರೆ ಅದೇ ಆ ಟೈಮ್ ನಲ್ಲಿ ಹಿ ಇಸ್ ದ ಫಸ್ಟ್ ಪರ್ಸನ್ ಟು ಗಿವ್ ಎ ಬ್ರೇಕ್ ಥ್ರೂ ಫ್ರಮ್ ಬುದ್ಧಿಸಂ ಟು ಇದು ಹೋಲ್ ಇಂಡಿಯಾ ಬುದ್ಧಿಸಂಗೆ ಫುಲ್ ಇದಾಗೋಗ್ಬಿಟ್ಟಿತ್ತು, ಸರೆಂಡರ್ ತರ ಎಲ್ಲರೂ. ಅಂಡ್ ಮೇನ್ ಥಿಂಗ್ ವಾಸ್ ಹಿ ವಾಸ್ ಥಿಂಕಿಂಗ್ ನಮ್ ವೇದಗಳು ಯಾರೋ ಒಪ್ಕೋತಿಲ್ವಲ್ಲ ಅಂತ ಫಸ್ಟ್ ಅವ್ರಿಗೆ ಇದ್ ಬಂದು, ದೆನ್ ಹಿ ಸ್ಟಾರ್ಟೆಡ್ ಮತ್ ಅಂಡ್ ಹಿ ಸ್ಪ್ರೆಡೆಡ್. ಅವ್ರು ಹೇಳ್ದಂಗೆ ಒಂದೊಂದು ರೀಜನ್ಗೆ ಒಂದೊಂದು 4 ವೇದಗಳು ಕೊಟ್ರು. ಅದರ್ವೈಸ್ ಏನೋ ಬುದ್ಧಿಸಂ ಫುಲ್ ಆವರ್ಸ್ಕೊಂಡು Veda, nobody would have accepted Vedas. Maybe we should also watch. ನಾನು ಬೆಳಿಗ್ಗೆ ಹೇಳ್ತಾ ಇದ್ದೆ, GVR ಅವರ ಎಪಿಕ್ ಮೂವಿ ಆದಿ ಶಂಕರ ನೋಡಿದ್ರೆ ಮೇ ಬಿ first of all it's all in Sanskrit. Very good, actually. That is a good recommendation for the kids. ದ್ವೈತದಿಂದ ಅದ್ವೈತಕ್ಕೆ ಅವ್ರದ್ದು ಒಂದು ಮಾಡಿದಂತಹ ಮುಖ್ಯವಾದ ಒಂದು ಬದಲಾವಣೆ, ಅವ್ರದ್ದು ಆಗಿನ ಟೈಮಲ್ಲಿ ಇದ್ದಂತಹ ಒಂದು ಬೇರೆ ಬೇರೆ, ಅಂದ್ರೆ ದೇವ್ರು ಬೇರೆ, ನಾನು ಬೇರೆ, ದೇವ್ರು ಬೇರೆ ಅಂತಕ್ಕಂತಹ ಒಂದು ತತ್ವದಿಂದ ಅವ್ರು ಬಂದಿದ್ದು ಅದ್ವೈತಕ್ಕೆ. ಒಂದ್ ನಿಮಿಷ ಅಡಿಗೆ ಮಾಡ್ತಾ ಇದ್ದೀನಿ, ಜಸ್ಟ್ ನಾವು ಬೇರೆ ಗ್ರೂಪ್ ಇಲ್ಲಿದೆ, ಸೊ ಹಿಂಗಾಗಿ ಅಡಿಗೆ ಮಾಡ್ತಾ ಇದ್ದೀನಿ, ಅದಕ್ಕೆ ಗೀತಾ ತುಂಬಾ ಕ್ವೆಶ್ಚನ್ಸ್ ಇತ್ತು, ಕೇಳ್ತಾ ಇದ್ದೀನಿ. ಐ ಆಮ್ ಜಸ್ಟ್, ನೀವ್ ಹೇಳೋದೆಲ್ಲ ಕೇಳ್ತಾ ಇದ್ದೀನಿ ಅಂದೆ. ಇಲ್ಲ, ನಾನು ಅವ್ರು ರಮ್ಯಾ ಅವ್ರು ಕೇಳ್ತಾ ಇದ್ದೇನೆ. ನನ್ ಕ್ವಶನ್ ಅವ್ರಿಗೆ ಏನಿತ್ತು ಅಂದ್ರೆ, ಅದು ಶಂಕರಾಚಾರ್ಯರು ಶಾಪ ಕೊಡ್ತಾರೆ ಆಕ್ಚುಲಿ. ಅವ್ರು ಹೇಳಿದ್ದು ನಿಜವಾಗ್ಲೂ ನನ್ಗೆ ಗೊತ್ತಾಯ್ತು, ಅದನ್ನ ಕೇಳಿದ್ದಿಲ್ಲ ನನಗೆ. ಕಲಿಯೋಕೆ ಸಾಕಷ್ಟಿದೆ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ, ವಿ ಹ್ಯಾವ್ ಸೋ ಮಚ್ ಆಫ್ ಥಿಂಗ್ಸ್ ಟು ಲರ್ನ್ ಅಬೌಟ್ ದೆಮ್. ಬಟ್ ಅವ್ರ ಶಾಪ ಯಾತಕ್ಕಂದ್ರೆ, ಅವ್ರ ತಾಯಿ ಶವ ಸಂಸ್ಕಾರಕ್ಕೆ ಯಾರು ಬರಂಗಿಲ್ಲ ಅವ್ರಿಗೆ, ಬಿಕಾಸ್ ಶಿ ಇಸ್ ಅವರು ವಿಧವೆ ಅಂತ ಹೇಳಿ. ಸನ್ಯಾಸಿ ಅಲ್ಲ ಹೌದು. ಏನಾಯ್ತು ಅಂದ್ರೆ, ಶಂಕರಾಚಾರ್ಯರು ಸನ್ಯಾಸ ತಗೊಂಡಿದ್ರಿಂದ ಸನ್ಯಾಸಿಗಳು ಅಗ್ನಿ ಮುಟ್ಟಂಗಿಲ್ಲ. ಓಕೆ, ನಮ್ಮ ಧರ್ಮದಲ್ಲಿ ಸನ್ಯಾಸಿಗಳು ಅಗ್ನಿ ಮುಟ್ಟಂಗಿಲ್ಲ. ಹೌದು, ಅದಕ್ಕೆ ಅಲ್ಲಿದ್ದಂತಹ ಬ್ರಾಹ್ಮಣರೆಲ್ಲ ನಿಮ್ ತಾಯಿ ಶವ ಸಂಸ್ಕಾರನ ನೀವು ಮಾಡಹಂಗಿಲ್ಲ ಅಂತ ಗಲಾಟೆ ಮಾಡ್ತಾರೆ. ಬಟ್ ಇವರು ಶಂಕರಾಚಾರ್ಯ, ಈವನ್ ಬೀಯಿಂಗ್ ಎ ಸನ್ಯಾಸಿ ಆಫ್ ಫಾಲೋಯಿಂಗ್ ಸನಾತನ ಧರ್ಮ, ಅದನ್ನ ಆ ಪರ್ಟಿಕ್ಯುಲರ್ ರೂಲ್ ನ ತೊಡೆದಾಕಿ ಅವರು ಆ ಬಾಳೆ ಎಲೆನೆಲ್ಲ ಇಟ್ಟು ಅದ್ರಲ್ಲೇ ಶವ ಸಂಸ್ಕಾರ ಮಾಡ್ತಾರೆ ಅವ್ರ ತಾಯಿದು. ಅಂದ್ರೆ ಹಿ ಗೋಸ್ ಅಗೇನ್ಸ್ಟ್ ದ ರೂಲ್. ಹೌದು, ಅಲ್ಲ ಬಟ್ ಅದು ಯಾಕೆ ಅವರು ಬೇಡ ಅಂದ್ರೂನು ಮಾಡೇ ಮಾಡ್ತಾರೆ. ಕರೆಕ್ಟ್. ನೋ, ಅದು ನನ್ಗೂ ಇನ್ನೂವರೆಗೂ ಸ್ವಲ್ಪ ನಾನು ಒಂದು ಒಳ್ಳೆ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಸಿಕ್ಕಿಲ್ಲ. ಅಂದ್ರೆ ಕೇರಳದ ದೇ ಆರ್ ವೇರಿಂಗ್, ಅಂದ್ರೆ ಬಿಳಿ ಸೀರೆಯನ್ನು ಆಸ್ಪಿಷಿಯಸ್ ಅಂತ ಆ ಕಡೆ ಎಲ್ಲ ಉಡ್ತಾ ಇದ್ದಾರೆ. ಅಂದ್ರೆ ಅವ್ರಿಗೆ ಅದು ಪವಿತ್ರವಾದಂತ ಬಟ್ಟೆ. ನಮ್ಮ ಬೇರೆ ಕಡೆಗೆ ಅಂದ್ರೆ ನಮಗೆಲ್ಲ ನಾವು ಜಾಸ್ತಿ ಉಪಯೋಗ ಮಾಡಲ್ಲ, ಬಟ್ ಅವರು ಅದನ್ನೇ ಆಸ್ಪಿಷಿಯಸ್ ಆಗಿ ಅಂತ ಮಾಡ್ತಾರೆ. ಯಾಕೆ ಅಂದ್ರೆ ಅದೇನೋ ಶಾಪ ಇದೆ ಅವ್ರಿಗೆ. ದೆನ್ ಅದನ್ನ ಈ ರೀತಿಯ ಇಲ್ಲ, ಅದ್ರ ಬಗ್ಗೆ ನಮ್ಗೆ ಅಷ್ಟು ಬೇಕಿತ್ತು. Briefly touch that topic. There's no such relation between that shapa and ಅದಷ್ಟೇ ಅಲ್ಲ ರೀ. ಹೇಳಿ ಪ್ಲೀಸ್. ಹೋಗಿ ಗೀತಾ ಅವ್ರೆ, ಹೇಳಿ ಗೀತಾ ಅವ್ರೆ, ಪ್ಲೀಸ್ ಗೋ ಅಹೆಡ್. ಗೀತಾ, ನಾನ್ ನೀವು ಕೇಳಿದಕ್ಕೆ ಕೆನ್ ಐ ಪಿಚ್ ಇನ್ ಹಿಯರ್? ಫಾರ್ ದ ಶಾಪ ದಟ್ ದ ಬ್ರಾಹ್ಮಣರು ಗಾಟ್,
ಅಂದ್ರೆ ನಾನು ಇವರು ಮಂಜೂರ್ ಹೇಳಿದ್ ಕರೆಕ್ಟ್. ವೆನ್ ಅ ಸನ್ಯಾಸಿ ಅವ್ರಿಗೆ ಏನಕ್ ಬಿಡಲ್ಲ ಅಂದ್ರೆ ಅವ್ರು ಸನ್ಯಾಸಿ ಆದಾಗ್ಲೇನೆ ಪೂರ್ವಾಶ್ರಮಕ್ಕೆ, ಅಂದ್ರೆ ಪೂರ್ವಾಶ್ರಮದಲ್ಲಿರೋ ತಂದೆ ತಾಯಿಗೆ ಅವ್ರು ಗುಡ್ ಬೈ ಹೇಳಿದ ಮೇಲೇನೆ ಸನ್ಯಾಸತ್ವ ಅವ್ರಿಗೆ ಕೊಡೋದು. ಅದಕ್ಕೋಸ್ಕರ ಅವ್ರು ವಾಪಸ್ ಬಂದು ಅಗ್ನಿದ್ ಹೇಳಿದ್ರಲ್ಲ, ಅದ್ ನನಗ್ ಗೊತ್ತಿರ್ಲಿಲ್ಲ. ಬಟ್ ದಟ್ ಮೈಟ್ ಬಿ ಟ್ರೂ. ಅವರು ಬಂದು ಯಾರು ಮಾಡೋದಿಲ್ವಲ್ಲ ಆ ಊರಿನವರು, ಇವನ್ ಆಸ್ ಅ ಕರ್ಟಸಿ, ಬಿಕಾಸ್ ಆತರ ಮಾಡಬಹುದು, ಸ್ಟೆಪಿನ್ ಆಗ್ಬಿಟ್ಟು ಬೇರೆಯವ್ರಿಗೆ ಮಾಡಬಹುದು, ಅದೇನ್ ಇಟ್ ಇಸ್ ನಾಟ್ ಇಂಪಾಸಿಬಲ್, ಬಟ್ ನೋ ಒನ್ ವಿಲ್ ಡೂ. ಸೊ ಅದಕ್ಕೆ ಒಂದು ಏನೋ ಜನಾಂಗ ಆಫ್ ಬ್ರಾಹ್ಮಿನ್ಸ್, ದೇ ಗಾಟ್ ದ ಶಾಪ that they will be for some period they are not considered as Brahmins. It is true whatever you are talking. ಓಕೆ, ಇಲ್ಲ ಐಡಿಯಾನೇ ಇಲ್ಲ ನನಗೆ. ಜಸ್ಟ್ ಎಲ್ಲೋ ಲಿಟ್ಲ್ ಬಿಟ್ ಆಫ್ ಕೇಳಿದಾಗ್ಲಿ, ಐ ಡೋಂಟ್ ಹ್ಯಾವ್ ಐಡಿಯಾ ಅಬೌಟ್ ದಟ್. ಬೇರೆ ಇನ್ನೊಂದು ಅವರು ದಕ್ಷಿಣಾಮೂರ್ತಿ ಅಂದ್ರೆ ಮಾರ್ಕಂಡೇಯ ಪುರಾಣ, ಬೇರೆಲ್ಲ ಪುರಾಣಗಳನ್ನ ಅವರು ಅರ್ಗಿಸಿ ನೀರ್ ಕುಡಿದವ್ರ ತರ 16 ಪುರಾಣಗಳಲ್ಲಿ, ಬಟ್ ಒಂದು ಮಾರ್ಕಂಡೇಯ ಪುರಾಣವನ್ನು ಮಾತ್ರ ಇಟ್ ಟುಕ್ ಸೋ ಮಚ್ ಆಫ್ ಟೈಮ್ ಫಾರ್ ದಮ್ ಟು ಅಂಡರ್ಸ್ಟ್ಯಾಂಡ್ ಅಂತ ಕೇಳ್ಪಟ್ಟಿದ್ದೆ ನಾನು. ಮಾರ್ಕಂಡೇಯ ಪುರಾಣ ಯಾಕೆಂದ್ರೆ ಅದರಲ್ಲಿ ದಕ್ಷಿಣಾಮೂರ್ತಿಯ ಒಂದು ಅವತಾರ ಬರುತ್ತೆ, ಶಿವನ ಮತ್ತೊಂದು ಅವತಾರ. ಆಮೇಲೆ ಇನ್ನೊಂದು ಒಂದು ಸ್ಮಾಲ್ ಕರೆಕ್ಷನ್. ಆಕ್ಚುಲಿ ಸನ್ಯಾಸಿಗಳು ತಾಯಿನ ಅವರು ಸ್ಟಿಲ್ ದೇ ಕ್ಯಾನ್ ಅವ್ರಿಗೆ ನಮಸ್ಕಾರ ಮಾಡ್ಬೋದು, ತಂದೆಗೆ ನಮಸ್ಕಾರ ಮಾಡಂಗಿಲ್ಲ. ಇನ್ಫ್ಯಾಕ್ಟ್ ನೀವು ರೀಸೆಂಟ್ ಆಗಿ ನೋಡಿರ್ಬೋದು, ಒನ್ ಆಫ್ ದ ಮಾಧ್ವ ಮಠದಲ್ಲಿ ಆ ಸ್ವಾಮಿಗಳ ತಾಯಿ ಬಂದಾಗ ಅವರು ದೀರ್ಘದಂಡ ನಮಸ್ಕಾರ ಮಾಡ್ತಾರೆ ತಾಯಿಗೆ. ಸೊ ಸನ್ಯಾಸಿಗಳು ತಾಯಿಗೆ ಅವ್ರ ನಮಸ್ಕಾರ, ಇವೊಂದು ಅವರು ಘಟಶ್ರಾದ್ದ ಮಾಡ್ಕೊಂಡಿದ್ರು ತಾಯಿಗೆ ತಾಯಿ ಸ್ಥಾನ ಇದ್ದೇ ಇದೆ. ತಂದೆಗೆ ನಮಸ್ಕಾರ ಮಾಡಲ್ಲ ಅವ್ರಷ್ಟೇ, ತಾಯಿ ನಮಸ್ಕಾರ ಮಾಡ್ಲೇಬೇಕು. ತಾಯಿ ಅವರು ಸನ್ಯಾಸ ತಗೊಂಡ್ರು ತಾಯಿನೇ, ಬಟ್ ಅಗ್ನಿ ಮುಟ್ಟಂಗಿಲ್ಲ ಅನ್ನೋದು ಒಂದು ಇದೆ. Thank you, Manju. Hearing, I mean, this is what I wanted. I mean, open discussion on. Very nice. This is good. Again, let this actually kick off a new Adhyatma series for now. One the topic ಮಾಡಬೇಕು ಅಂತಿಲ್ಲ. Again, we just like dynamically decided we'll do blood that. And ರಮ್ಯಾ ಅವ್ರು ಹೇಳಿದ ಅರ್ಧ ಗಂಟೆ ಮಾತ್ರ ಅಂತ, ಆಲ್ಮೋಸ್ಟ್ 1.25 ಗಂಟೆ ಮಾತಾಡ್ತಾ ಇದೀವಿ. ಸೊ ರಮ್ಯಾ ಅವರೇ, ಫೀಲ್ ಫ್ರೀ ಟು pause and leave, because you have things to do. And ಇನ್ನೊಂದು ಐ ಡೋಂಟ್ ನೋ ಹೌ ಫಾರ್ ಇಟ್ಸ್ ಟ್ರೂ, ಬಿಕಾಸ್ ನನ್ಗೆ ಅನ್ಸಿತ್ತು ಯಾವ್ದೋ ಒಂದು ಆರ್ಟಿಕಲ್ ಪ್ರವಚನದ ಕೇಳ್ಬೇಕಾರೆ, ಹೌ ಸನಾತನ ಧರ್ಮ ಜಸ್ಟ್ ಬಿಕಾಸ್ ಆಫ್ ಒನ್ ಪರ್ಸನ್ ಅಷ್ಟು ವರ್ಷಗಳಿಂದ ಸೆಂಚುರೀಸ್ ಇಂದ ಬುದ್ಧಿಸಂ ಬಂದಿದ್ದು, ಹೌ ಒಬ್ರಿಂದ ಹೆಂಗೆ ಸ್ಪ್ರೆಡ್ ಆಗೋಯ್ತು ಅಂತ ಎಲ್ರಿಗೂ ಕೇಳಿದ್ರೆ, ಆ ಬುದ್ಧಿಸಂ ವಿಲ್ ಬಿ ಟಾಟ್ ಬೈ ಗುರುಗಳು. ಬಟ್ ವೆರಾ ಸನಾತನ ಧರ್ಮ ಮಕ್ಕಳುಗಳಿಗೆ ಅಪ್ಪ ಅಮ್ಮನಿಂದನೂ ಬರ್ಬೋದು, ಯಾರಿಂದನಾದ್ರೂ ಅದು ಸ್ಪ್ರೆಡ್ ಆಗ್ಬೋದು. ಬಟ್ ಬುದ್ಧಿಸಂ ಹ್ಯಾಸ್ ಟು ಬಿ ಲರ್ನ್ಡ್ ಪ್ರಾಪರ್ಲಿ ಬೈ ಎ ಗುರು. ಆ ಶಂಕರಾಚಾರ್ಯರು ಏನ್ ಮಾಡಿದ್ರು ಅಂದ್ರೆ, he went and met all the Buddhist ಗುರುಗಳು, ಅವರಿಂದ ಅವ್ರು ಚಾಲೆಂಜ್ ಮಾಡಿ ಅವ್ರಗಳನ್ನೆಲ್ಲ ಡಿಸೈಪಲ್ ತಗೊಂಡು, there it went downgrade of kind of Buddhism, and then Sanatana Dharma became popular because he taught everyone ಹಿಂಗಿದೆ ನಮ್ ಸನಾತನ, so that ನೆಕ್ಸ್ಟ್ ಜನರೇಷನ್ ಗೆ ಅವರ ಮನೆಯಿಂದನೇ ಶುರು ಆಗ್ಲಿ, ಇನ್ಹೆರೆಂಟ್ ಆಗ್ಲಿ ಅಂತ ಅದೊಂದು ಸ್ಪ್ರೆಡ್ ಆಗಿದೆ. I mean, let's look at it this way. How is Sanatana Dharma spreading across the world now? I mean, you don't need a missionary or a preacher to preach. I mean, whatever we are doing right now, or whatever somebody else is doing somewhere else. So this is a very good ಇದು ಮಾಡಿದ್ದಾರೆ. ಕರೆಕ್ಟ್. ಇದನ್ನ ಅರುಣ್ ಶೌರ್ಯ ಅವ್ರು ಬರ್ದಿದ್ರು ಆರ್ಟಿಕಲ್. ದಿಸ್ ವಾಸ್ ರಿಲೇಟೆಡ್ ಟು ನಳಂದ ಯೂನಿವರ್ಸಿಟಿ. So when Nalanda University massacre happened in 12th century, ಅವಾಗ ಅಲ್ಲಿ ಬುದ್ಧಿಸ್ಟ್ ಅಲ್ಲಿವರೆಗೂ ಇದ್ರು. ಓಕೆ, ಬುದ್ಧಿಸ್ಟ್ ಅಲ್ಲಿ ನೀವ್ ಹೇಳ್ದಂಗೆ ಅವ್ರು ಬರ್ದಿದ್ದೇನೆಂದ್ರೆ, ಬುದ್ಧಿಸ್ಟ್ if you have to learn Buddhism, you have to go to a teacher. There is no way that kid can learn Buddhism without a teacher. So ಅಲ್ಲಿ ನಳಂದ ಯೂನಿವರ್ಸಿಟಿಲಿ ಏನ್ ಮಾಡಿದ್ರು ಅಂದ್ರೆ, ಅವಾಗ ಭಕ್ತಿಯಾರ್ ಖಿಲ್ಜಿ he went and massacred ಕಂಪ್ಲೀಟ್. ನಿಮ್ ಬುದ್ಧಿಸಂ ಹೇಳ್ಕೊಡಕ್ ಬರುತ್ತಾ ಅಂತ ಕೇಳೋದು, ಅವ್ರು ಬರುತ್ತೆ ಅಂದ್ರೆ ಅವ್ರನ್ನ ಸಾಯಿಸೋದು. ಸೊ ಆತರ ಮಾಡಿ ಬರೀ ಒಂದ್ 50 ಜನ ಹೋಗಿ 1000 ಜನ ಇದ್ದಂತ ಒಂದು ಯೂನಿವರ್ಸಿಟಿನ ನಾಶ ಮಾಡ್ಬಿಟ್ಟು ಅಲ್ಲಿ ಅವಾಗ
ಕರೆಕ್ಟ್. ಅಲ್ಲಿ ಬುದ್ಧಿಸಂ ಇವಾಗ ನೀವು ಇಫ್ ಯು ಗೋ ಟು ತಕ್ಷಶಿಲಾ ಇತ್ತಲ್ಲ, ತಕ್ಷಶಿಲಾ ಪಾಕಿಸ್ತಾನ್ ಟುಡೇ, ತಕ್ಷಶಿಲಾಲಿ ವೆನ್ ಚಾಣಕ್ಯ ವಾಸ್ ಟೀಚಿಂಗ್, ಅಲ್ಲಿ ಬುದ್ಧಿಸಂ, ಜೈನಿಸಂ ಅಂಡ್ ಹಿಂದೂಯಿಸಂ ಆಲ್ ತ್ರೀ ವರ್ ಟುಗೆದರ್. ಆಲ್ ಮೂರನ್ನು ಒಟ್ಟಿಗೆ ಗುರುಗಳು ಹೇಳ್ಕೊಡ್ತಾ ಇದ್ರು. ದೇರ್ ವಾಸ್ ನೋ ಸಚ್ ಡಿಫ್ರೆನ್ಶಿಯೇಷನ್ ಇವನ್ ದೋ ದೇರ್ ಕುಡ್ ಬಿ. ಅದಕ್ಕೆ ಶಂಕರಾಚಾರ್ಯರು ಎಲ್ಲೇ ಹೋಗಿ ಡಿಬೇಟ್ ಮಾಡಿದ್ರು ಅದನ್ನ ನೀವು ನಮ್ ಸಂಸ್ಕೃತದಲ್ಲಿ ಅದನ್ನ ಸಂವಾದ ಅನ್ನೋರೇ ಹೊರತು ಇಟ್ ಇಸ್ ನಾಟ್ ಜಸ್ಟ್ ವಾದ ಆರ್ ವಿವಾದ, ಇಟ್ ಇಸ್ ಕಾಲ್ಡ್ ಸಂವಾದ. ತರ್ಕ ಅಂತ. ಇಟ್ ಇಸ್ ಸಂವಾದ. ಸಂವಾದ ಅಂದ್ರೆ ಒಳ್ಳೆತನದ್ದು, ಅಂದ್ರೆ ತುಂಬಾ ಒಳ್ಳೆಯಾದಂತ ವಾದ ಅದು. It is not that to put down somebody's knowledge or put down somebody's beliefs. So ಸಂವಾದದಲ್ಲಿ ನಾವು ಈ ತರ ಯೋಚನೆ ಮಾಡ್ತೀವಿ ಅಂದಾಗ ಡಿಬೇಟ್ ಅಲ್ಲಿ ಆ ಕಡೆ ಇದ್ದವರು, ಸೊ ದೇ ಯೂಸ್ ಟು, ಫಾರ್ ಮಂಡನ ಮಿಶ್ರ ಅವರು ಕರ್ಮಯೋಗಿಗಳು, ಅವರು ಕರ್ಮನ್ ಬಿಲೀವ್ ಮಾಡ್ತಾ ಇದ್ರೆ ಹೊರತು ಹಿ ವಾಸ್ ನೆವರ್ ಬಿಲೀವ್ಡ್ ಇನ್ ಅದ್ವೈತ. ಸೊ ಆ ತರ ಮಾಡ್ತಾ ಇದ್ರು. ಸೊ ನಳಂದ ಯೂನಿವರ್ಸಿಟಿಲಿ ಯಾವಾಗ ಎಲ್ಲಾ ಬುದ್ಧಿಸ್ಟ್ ಟೀಚರ್ಗಳು ನಾಶ ಆಗೋದ್ರು, there was no way for Buddhism to spread. That was one of the reason. But ಈ ನಮ್ಮಲ್ಲಿ ತಂದೆನೇ ಮಗನ್ಗೆ ಯಾವಾಗ್ಲೂ ಹೇಳ್ಕೊಡ್ತಾ ಇದ್ದಿದ್ದು. ನೀವು ಅದಕ್ಕೆ ಮುಂಜಿ ಮಾಡ್ತಾರಲ್ಲ, ಅವಾಗ ಗುರುಗಳು ಹೇಳ್ಕೊಟ್ರು ತಂದೆನೇ ಮಗನ್ಗೆ ಗಾಯತ್ರಿ ಮಂತ್ರ ಉಪದೇಶ ಮಾಡೋದು. ಗುರುಗಳು ಉಪದೇಶ ಮಾಡಲ್ಲ, ತಂದೆ ಉಪದೇಶ ಮಾಡ್ತಾನೆ. ಸೊ ತಂದೆಗೆ ಗುರುಸ್ಥಾನ ಕೊಡ್ತಾರೆ ಫಸ್ಟ್. ಸೊ ಹಂಗಾಗಿ ಅದು ಹಂಗೆ ಉಳ್ಕೊಂಡು ಬಂದಿದೆ ಅಂತ. ಯಾಕಂದ್ರೆ ನಮ್ದು ಓರಲ್ ಟ್ರೆಡಿಷನ್. ಓಕೆ, ವಿ ನೆವರ್, ಇವಾಗ ನೀವು ಹಿಂದೆ ತಗೊಂಡ್ರೆ ಹರಪ್ಪ ಮಹೆಂಜೋದಾರೋ ಆ ಟೈಮಲ್ಲೆಲ್ಲ ಲ್ಯಾಂಗ್ವೇಜ್ ಇರ್ಲಿಲ್ಲ, ಬರಿಯ ಲ್ಯಾಂಗ್ವೇಜ್ ಇರ್ಲಿಲ್ಲ. ಇಟ್ ಯೂಸ್ ಟು ಬಿ ಓನ್ಲಿ ಓರಲ್. ಸೊ ಅದಕ್ಕೆ ವೇದ ಮಂತ್ರಗಳನ್ನ ಯಾವಾಗ್ಲೂ ಅವರು ಓರಲ್ ಟ್ರೆಡಿಷನ್ ಆಗೇ ಕಾಪಾಡ್ಕೊಂಡ್ ಬಂದ್ರೆ ಹೊರತು ಅದನ್ನ ಬರ್ಕೊಂಡ್ ಬರ್ಲೇ ಇಲ್ಲ ಅವರು. they didn't know how to write. ಸಂಸ್ಕೃತ ಭಾಷೆ ಬರವಣಿಗೆ ಬಂದಿದ್ ತುಂಬಾ ಲೇಟ್ ಆಗಿ. ವೇದ ಎಲ್ಲ ಇದ್ದಾಗ ಬರವಣಿಗೆ ಇರ್ಲಿಲ್ಲ ಅವರು. ಅದಕ್ಕೆ ಆ ವೇದಗಳನ್ನ ಮರಿಬಾರ್ದು ಅಂತ ಅವರು ವೇದಗಳಲ್ಲಿ ಸುಮಾರು ಪಾಠಗಳು ಅಂತ ಬರುತ್ತೆ, ಸಂಹಿತಾ ಪಾಠ ಅಂತ ಬರುತ್ತೆ. ಸಂಹಿತಾ ಪಾಠ ಅಂದ್ರೆ ಸುಮ್ನೆ ವೇದ ಮಂತ್ರನ ಹಂಗೆ ಹೇಳ್ಕೊಂಡು ಹೋಗೋದು. ಆಮೇಲೆ ಪದ ಪಾಠ ಅಂತ ಬರುತ್ತೆ. ಪದ ಪಾಠ ಅಂದ್ರೆ ಪ್ರತಿಯೊಂದು ವರ್ಡ್ನ ಸ್ಪ್ಲಿಟ್ ಮಾಡ್ಕೊಂಡು ವೇದ ಹೇಳೋದು. ಸೊ ಅವಾಗ ಒಂದೇ ಚಿಕ್ಕ ಚಿಕ್ಕ ಪದ ಮಾಡ್ಕೊಂಡು ಹೇಳೋದು. ಸೊ ಆಮೇಲೆ ಇನ್ನೊಂದು ಜಟಾಪಾಠ ಅಂತ ಬರುತ್ತೆ, ಅದರಲ್ಲಿ ಸಮ್ ನಂಬರ್ ಆಫ್ ವರ್ಡ್ಸ್ ಟುಗೆದರ್ ಹೇಳೋದು. ಆಮೇಲೆ ಘನಪಾಠ ಅಂತ ಬರುತ್ತೆ. ಘನಪಾಠ ಇಸ್ ಲೈಕ್ 14 ವರ್ಡ್ಸ್ ಟುಗೆದರ್, ಆತರ 14 ಲೆಟರ್ಸ್ ಆರ್ ವರ್ಡ್ಸ್. ಐ ಆಮ್ ನಾಟ್ ಶೂರ್ ಅದು ಹೆಂಗೆ ಅಂದ್ರೆ ಒಂದೇ ಮಂತ್ರನ ಗಣಾನ ತ್ವಾ ತ್ವಾ ಗಣಾನ ಆತರ ಒಂದೊಂದು ಅಕ್ಷರ ಬಿಟ್ಟು ಬಿಟ್ಟು ಓದ್ಕೊಂಡು ಹೋಗೋದು. ಆತರ ಹೇಳಿದ್ರು ಆ ಪದಗಳ ಅರ್ಥ ಅರ್ಧ ಕಟ್ಟಾಗೋದು ಅಥವಾ ಪದ ಅರ್ಧ ಕಟ್ಟಾಗ್ತಾ ಇರ್ಲಿಲ್ಲ. ಸೊ ಆತರ ಅಭ್ಯಾಸ ಮಾಡ್ತಾ ಇರೋ, ಯಾಕಂದ್ರೆ ದೇರ್ ವಾಸ್ ನೋ ರಿಟರ್ನ್. ಅವರು ಬರೀ ಓರಲ್ ಟ್ರೆಡಿಷನ್ ಆದ್ರಿಂದ ರಿಟರ್ನ್ ಟ್ರೆಡಿಷನ್ ಇಲ್ದೇದ್ರಿಂದ ದೇ ಹ್ಯಾಡ್ ಟು ಡೂ ದೀಸ್ ಥಿಂಗ್ಸ್ ಸೋ ದಟ್ ಇಟ್ ಇಸ್ ಪ್ರಿಸರ್ವ್ಡ್ ಇಂಟ್ಯಾಕ್ಟ್ ಇನ್ ದ ಮೈಂಡ್ಸ್ ಆಫ್ ದ ಪೀಪಲ್ ರಾದರ್ ದೆನ್ ಎಲ್ಲೋ ಬರೆಯೋದಕ್ಕಿಂತ. ಬರೆಯೋದಿರ್ಲಿಲ್ಲ ಅಂತ ಹೇಳಿದ್ರೆ ದಟ್ ಇಸ್ ವೆರಿ ಟ್ರೂ. ಆಕ್ಚುಲಿ ವೆರಿ ರಾಂಗ್ ಕಾನ್ಸೆಪ್ಟ್ ಆಗಿ ಎಲ್ಲ ಹೇಳ್ತಾರಲ್ಲ. ಗಣೇಶ ವ್ಯಾಸರು ಎಲ್ಲೋ ಒಂದ್ ಕೇವಲ ಹೇಳಿದ್ರು, ಅಜಂತ ಎಲ್ಲರ ಇನ್ನೊಂದು ಹಾಡಿದ್ರು, ಅವೆಲ್ಲ ಗಣೇಶ ಬರ್ದಿದ್ದಂತ ಅದು ಸ್ಟೋರಿ ಯಕ್ಷಗಾನದವ್ರು ಯಾವಾಗ್ಲೂ ಏನೋ ಮಾಡಿದ್ದಾರೆ. ಸೊ ದಟ್ ಹ್ಯಾಸ್ ಕಮ್ ಅಪ್ ಲೈಕ್. ಸೊ ಯಾರು ವೇದಗಳು ಬರ್ದಿಲ್ಲ, ಯಾರು ಎಷ್ಟೊಂದ್ ಸತಿ ನಮ್ಗೇನ್ ಅನ್ಸುತ್ತೆ ಅಂದ್ರೆ ನಾವು ಕೆಲವು ಗುರುಗಳನ್ನ, ಇವಾಗ ಶಂಕರಾಚಾರ್ಯರು ಶಿವನ ಅವತಾರ ಅಂತೀವಿ, ಆಮೇಲೆ ಮಧ್ವಾಚಾರ್ಯರನ್ನ ಭೀಮನ ಅವತಾರ ಅಂತೀವಿ. ಸೊ ಐ ಥಿಂಕ್ ನಾವು ಇದನ್ನ ಈ ತರ ಹೇಳ್ಬಿಟ್ರೆ ಏನಾಗುತ್ತೆ ಅಂದ್ರೆ there is no way that a normal human being can go up to Shankara's level ಅಂತ ಅನ್ಸ್ಬಿಡುತ್ತೆ ಅಲ್ವಾ? But that time you are actually reducing the real effort of Shankaracharya by saying okay, ಶಿವನೇ ಶಂಕರ ಆದ್ಮೇಲೆ ಇನ್ನೇನಪ್ಪ ಅಂತ. ಶಿವನೇ ಶಂಕರ ಆಗ್ಬಿಟ್ಟಿದ್ದಾನೆ, ಸೊ ವಾಟ್ ಇಸ್ ಗ್ರೇಟ್ ಇನ್ ಇಟ್ ಅನ್ನೋ ತರ ಬಂದ್ಬಿಡುತ್ತೆ. ಬಟ್ ದ ರಿಯಲ್ ಎಫರ್ಟ್ ವಿಚ್ ಶಂಕರ ಹ್ಯಾಡ್ ಪುಟ್ ಇನ್ ದಿಸ್ 32 years, ಅದನ್ನ ರೆಕಗ್ನೈಸ್ ಮಾಡ್ಬೇಕು ಅಂದ್ರೆ ವಿ ಶುಡ್ ಸಿ ಹಿಮ್ ಆಸ್ ಎ ಹ್ಯೂಮನ್. We should not see him as a avatar. ಇವಾಗ ರಾಮಕೃಷ್ಣ ಅವತಾರ, everybody accept, it's a general truth. But
when we talk about Shankara, who has written so much and who did so much of work in 32 years, if you tell, okay, Shankara was directly, Shiva was born as Shankara anbitre, oh, Shivane Shankara ಹುಟ್ಟಿದ್ಮೇಲೆ ಇಟ್ ಇಸ್ ಜಸ್ಟ್ ಅವರ ಒಂದು ಆವೇಶ ಅಷ್ಟೇ. ಫಾರ್ ಎಕ್ಸಾಂಪಲ್ ಈ ಪ್ರವಚನ ಮಾಡೋರು ಹೇಳ್ತಾರಲ್ಲ, ಈ ಐನ್ಸ್ಟನ್ ಆಗ್ಲಿ, ಥಾಮಸ್ ಎಲ್ವಾ, ಅವ್ರಿಗೆಲ್ಲ ಒಂದ್ ಯಾವ್ದೋ ಒಂದು ವಿಷ್ಣುವಿನ ಆವೇಶ, ಏನೋ ಒಂದು ಪವರ್ ಇತ್ತು ಎಕ್ಸ್ಟ್ರಾ ಆಕ್ಚುಲಿ. ಅದರಿಂದ ಅವ್ರಿಗೆ ಆತರ ಅಷ್ಟು ಹೆಚ್ಚಿನ ಮಟ್ಟಕ್ಕೆ ಸಾಧಿಸಕ್ ಆಯ್ತೆ ಹೊರತು ಅವ್ರದ್ದು ಜಸ್ಟ್ ಮಿಯರ್ ಹ್ಯೂಮನ್ ನಾಲೆಡ್ಜ್ ಇಂದ ಆಗಲ್ಲ ಅಂತ ಎಲ್ಲರ ಕರೆಕ್ಟ್. ಬಟ್ ನಾವು ಶ್ರೀಧರ್ ಇಲ್ಲ ಹೇಳಿದವ್ರು ಹ್ಯೂಮನ್ ಬಗ್ಗೆ ಹೇಳಿದ್ರಲ್ಲ, ಡೆಫಿನೆಟ್ಲಿ ಇವರು ಕಾಂಟ್ ಕಾಲ್ ಇಟ್ ಮಿಯರ್ ಹ್ಯೂಮನ್ಸ್. ಐ ಮೀನ್ ಇವರು ಸಾಧಿಸಿರುವ ಸಾಧನೆಗಳು ಅಲ್ಪ ಅವಧಿಯಲ್ಲಿ ಮಾಡುವ ಸಾಧನೆಗಳು, ಅದರಲ್ಲಿ ನಮ್ಗೆ ಅವ್ರು ಬರೆದಂತಹ ಒಂದು ಎಲ್ಲ ಶ್ಲೋಕಗಳಲ್ಲಿ ಎಲ್ಲವೂ ನಮ್ಗೆ ಸಿಕ್ಕಿಲ್ಲ, ಅವೈಲಬಿಲಿಟಿ ಇಲ್ಲ ನಮ್ಗೆ. ಹೌದು, ಕೇವಲ ಅವ್ರು ಬರ್ದಿದ್ದ ಎಷ್ಟೋ ವಿಷಯ ಗೊತ್ತಿಲ್ಲ. ಐಗಿರಿ ನಂದಿನಿ ಅವ್ರು ನಿಜವಾಗ್ಲೂ ಬರ್ದಿದ್ದ ಇಲ್ವಾ? There is no point debating it. I mean, the fact that it's been passed on from several generations from after him. So anyway guys, almost ನಾನು 1 hour ಎಲ್ಲ ಅವ್ರು ಯಾವ್ದ್ರಲ್ಲಿ ಟಚ್ ಮಾಡಿಲ್ಲ, ಎಲ್ಲಾ ದೇವರನ್ನು ಕೂಡ ಎವ್ರಿವನ್. ಆಕ್ಚುಲಿ ನಮ್ದು ಇನ್ನೂ ಮ್ಯಾನ್ಸ್ಕ್ರಿಪ್ಟ್ಸ್ ಶ್ಲೋಕ ಎಷ್ಟಿತ್ತು ಏನೋ ಗೊತ್ತಿಲ್ಲ. ನಳಂದ ಯೂನಿವರ್ಸಿಟಿಲಿ ಡೇಸ್ ಟುಗೆದರ್ ಇಟ್ ವಾಸ್, ಯು ನೋ ವಾಟ್ ಹ್ಯಾಪನ್, right? Yeah, that's I know it took almost 6 months to burn ante sir. It took for about 6 months to burn the whole library. It had so much of knowledge on Buddhism, Jainism and Hinduism. We lost many of our it's anyway, that's a topic for another day. So but anyway, thank you guys. I mean, we started with again this is a good warm up start. So and thanks never ending ಶ್ರೀಧರ್. ಈ ಪುರಾಣಗಳು ಒಂದ್ಸಲ ಕೈ ಹಾಕ್ಬಿಟ್ರೆ ರಿಯಲಿ ವಿ ಹ್ಯಾವ್ ಟು ಅದಕ್ಕೆ ಹಾಕ್ಲೇಬೇಕು ನಾವು. ಇದನ್ನ ಕಂಟಿನ್ಯೂ ಮಾಡೋಣ ಖಂಡಿತ. And then this was meant to be a warm up, but this is good. So in fact the whole Advaita now what God is in you ಅನ್ನೋ ಒಂದು ಲೈನ್ ಬಿಟ್ರೆ ಜಾಸ್ತಿ ತಿಳ್ಕೊಂಡಿಲ್ಲ, at least the ಆಮ್ಜಂತ ಸಾಮಾನ್ಯ ನಾಗರಿಕರು. So maybe we can go deeper in that. And ಆಮೇಲೆ ನಾಳೆ ವಿಶಿಷ್ಟಾದ್ವೈತದ ಸಂಸ್ಥಾಪಕ ಈಗಾಗಲೇ ಬೆಳಗ್ಗೆ ಆಯ್ತು ಇಂಡಿಯಾದಲ್ಲಿ, ಯಾರು ಶ್ರೀ ರಾಮಾನುಜಾಚಾರ್ಯರ ಜನ್ಮದಿನ. ಸೊ ನಾಳೆ ರಾಮಾನುಜ ಮಾಡೋಣ. So we'll probably do a virtual tour to Melkote and Shikarbu and other places, and then we'll probably learn something about Vishishtadvaita too, and what is it that Ramanuja didn't like in, because obviously Ramanuja came after Shankara and Madhva came after both of them. So we'll talk about that. But Dvaita was already there, so that's another thing. Madhvacharyaru did not start Dvaita. ಇಲ್ಲ, ದ್ವೈತ ಮುಂಚೆನೆ ಇತ್ತಲ್ವಾ? ದ್ವೈತ ಇದ್ದಿದ್ರಿಂದ ಅದ್ವೈತ ಆಯ್ತು. ರಾಮಾನುಜರು ವಿಶಿಷ್ಟ ಅದ್ವೈತ ಶುರು ಮಾಡಿದ್ದು, ಬಟ್ ಅದಾದ್ಮೇಲೆ ಬಂದಿದ್ ಮಧ್ವಾಚಾರ್ಯರು ದ್ವೈತ ಮತ ಸಂಸ್ಥಾಪಕರು ಅಂತ ಹೇಳ್ತಾರಲ್ವಾ. ಸೊ ವಾಸ್ ದ್ವೈತ ನಾಟ್ ಎನಿವೇ ನಾಟ್ ಫಾರ್ ಟುಡೇ. ವಿಲ್ ಟಾಕ್ ಅಬೌಟ್ ಇಟ್ ಅಗೇನ್. ಸೊ ಜಸ್ಟ್ ವ್ರಾಪಿಂಗ್ ಅಪ್. ವಾಟ್ ಐ ಆಮ್ ಸೇಯಿಂಗ್ ಇಸ್, ಈ ತರ ಮಾತಾಡ್ಕೊಂಡು ಹೋದ್ರೆ we can ನಮ್ಗೆ ಗೊತ್ತು ಹೇಳ್ತಿಲ್ಲ, ಏನ್ ಗೊತ್ತಿಲ್ಲ, ಅದಕ್ಕೆ ತಿಳ್ಕೊಳ್ಳೋದಕ್ಕೆ we are doing this. So ಒಳ್ಳೇದು. Thank you everybody for there are 6-7 school of thoughts. ಜಾಸ್ತಿನೇ, and the blend of all these. So we can go on, but this is good. I mean, I'm looking that many people are also putting some comments and asking questions. So hopefully this will inspire others to, more learned people to join us and then share your thoughts. So thanks again ರಮ್ಯಾ. ಮೊದಲು ನಿಮಗೆ ಬೆಳಗ್ಗೆ ನೀವು ಮಾಡಿದ ಅತ್ಯಂತ ಒಳ್ಳೆಯ ಪ್ರೆಸೆಂಟೇಷನ್ ಇಂದ ನಮಗೆ ಸ್ವಲ್ಪ ಕ್ವಶನ್ಸ್ ಕೇಳೋಂಗೆ and ಸ್ವಲ್ಪ ಯೋಚನೆ ಮಾಡೋಕೆ ನೆರವೇರಿತು. And of course Manju, you told so many good things, and yes. Thank you. Good discussions, and thank you all. We'll continue this. Thank you everyone. Thank you all. Thank you Ramya. Thank you Manju or everybody. It is such a nice experience to learn many things. Same here. Thank you so much. Too casual. Same here. Thanks for your together something. ಈಗ ನಾವು ಬುಕ್ ಕ್ಲಬ್ ಮೀಟಿಂಗ್ ಮಾಡಿದ್ವಿ ಶನಿವಾರ. So ಆ ರೀತಿ we'll read up on, we'll pick a Adhyatma Dharma related topic. We'll read Definitely. up together, and then that is just like book club meetings ಆಗ್ತಿರೋದ್ರಿಂದ ಅದೇ ರೀತಿಯಲ್ಲಿ maybe we can read one summary of ಚಿನ್ಮಯ ಮಿಷನ್ ಇದೆ. ಚಿನ್ಮಯ ಮಿಷನ್ ಅಲ್ಲಿ ತುಂಬಾ ಶಂಕರಾಚಾರ್ಯರು ವರ್ಕ್ಸ್ ನ ಬುಕ್ಸ್ ಮಾಡಿದ್ದಾರೆ, ಇಂಗ್ಲಿಷ್ ಅಲ್ಲೇ ಮಾಡಿದ್ದಾರೆ. We can have this in English so that more people who are interested can participate. We'll also have in Kannada. Kannada always supported. So ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತೀನಿ. ಧನ್ಯವಾದಗಳು ಮತ್ತೊಮ್ಮೆ ಎಲ್ರಿಗೂ. ಶುಭಾಶಯಗಳು. ಒಳ್ಳೆಯದಾಗಲಿ. ನಾಳೆ ರಾಮಾನುಜ ಜಯಂತಿ ಮಾಡೋಣ. Thank you all. Bye. Thank you. Thank you Ramya. Thank you.